ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬ್ಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 0847225
6163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ಬಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ.ಬಿ. ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ. ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರು ಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಟಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬ್ಯಾಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 99004278
ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಅರ್ಹತೆ ಇಲ್ಲದವರನ್ನು ಅಧಿಕಾರ ನೀಡುತ್ತಿರುವ ಶಾಸಕ ಎಂವೈ ಪಾಟೀಲ್ ಮತ್ತು ಅವರ ಸುಪುತ್ರ ಅರುಣ್ ಕುಮಾರ್ ಪಾಟೀಲ್ ನಡವಳಿಕೆ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ಮಾಜಿ ಸಚಿವ ಮಲ್ಲಿಕಾರ್ಜುನ ಗುತ್ತೇದಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಾಸಕ ಎಂವೈ ಪಾಟೀಲ್ ಅವರನ್ನು ಮೂಲೆ ಗುಂಪು ಮಾಡಿ ಪುತ್ರ ಅರುಣ್ ಕುಮಾರ್ ಪಾಟೀಲ್ ಅವರೇ ತಾಲೂಕಿನಲ್ಲಿ ರಾಜ್ಯಭಾರ ಮಾಡುತ್ತಿದ್ದಾರೆ. ಹಿಂದುಳಿದ ವರ್ಗಗಳ ಮುಖಂಡರನ್ನ ಗುರುತಿಸಿ ಅಧಿಕಾರ ನೀಡಬೇಕು. ಅರುಣ್ ಕುಮಾರ್ ಪಾಟೀಲ್ ಮುನಿಮನಾಗಿ ಕೆಲಸ ಮಾಡುತ್ತಿಲ್ಲ. ಶಾಸಕರೇ ಅರುಣ್ ಕುಮಾರ್ ಪಾಟೀಲ್ ಕೈಯಲ್ಲಿ ಮುನಿಮರಾಗಿ ಕೆಲಸ ಮಾಡುತ್ತಿರುವುದು ಇಡೀ ಕ್ಷೇತ್ರದ ಜನರಿಗೆ ಗೊತ್ತಿರುವ ವಿಷಯ ಎಂದು ಗುತ್ತೇದಾರ್ ತಿಳಿಸಿದರು. ಶಾಸಕ ಮತ್ತು ಅವರ ಪುತ್ರ ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ಅಷ್ಟೇ ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಮುಖಂಡರು ಇಲ್ಲ. ನಮಗೂ ಕೂಡ ಸಾವಿರಾರು ಹಿರಿಯ ಮುಖಂಡರು, ಕಾರ್ಯಕರ್ತರು ಇದ್ದಾರೆ. ಮಾಲಿಕಯ್ಯ ಗುತ್ತೇದಾರ್ಗೆ ಯಾರು ಮೂಲೆ ಗುಂಪು ಮಾಡಲು ಸಾಧ್ಯವಿಲ್ಲ ಎಂದು ಗುಡುಗಿದರು. ಇತ್ತೀಚೆಗೆ ಅಫಜಲ್ಪುರ ತಾಲೂಕಿನಲ್ಲಿ ನಡೀತಕ್ಕಂಥ ಬೆಳವಣಿಗೆ, ಕಾಂಗ್ರೆಸ್ ಪಕ್ಷ ಬಲಿಷ್ಠವಂತ ಕಾಂಗ್ರೆಸ್ ಪಕ್ಷ ದಿನ ದಿನ ಒಂಥರ ಮೂಲಿ ಗುಂಪಾಗ್ತಾ ಇದೆ. ಅದಕ್ಕೆ ಕಾರಣ ಅಲ್ಲಿಯ ಶಾಸಕರ ಮಗನ ನಡವಳಿಕೆ. ನಾವು ಸಾಕಷ್ಟು ಸಲ ಅವರಿಗೆ, ಅವರ ತಂದೆಯವರಿಗೆ ಗಮನ ತಂದಿದ್ದೇವೆ, ಜಿಲ್ಲಾ ಉಸ್ತುವಾರಿ ಸಚಿವರು ಗಮನ ತಂದಿದ್ದೇವೆ, ಶ್ರೀಪ್ರಕಾಶ್ ಪಾಟೀಲ್ ಗಮನ ತಂದಿದ್ದೇವೆ, AICC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿ ಮತ್ತು KPC ಅಧ್ಯಕ್ಷರಂತ DK ಶಿವಕುಮಾರ್ ಗಮನ ಕೂಡ ತಂದಿದ್ದೇವೆ. ಅವರೆಲ್ಲ ಸಾಕಷ್ಟು ಸಲ ಅವರಿಗೆ ಕೂಡ ಮಾಲಿಕ ಹೇಳಿದ್ದಾರೆ. ಹಾಗೆ ಶ್ರೀಪ್ರಕಾಶ್ ಪಾಟೀಲ್ ಕೂಡ ಹೇಳಿದ್ದಾರೆ ಸಾಕಷ್ಟು. ಆದರೂ MI ಪಾಟೀಲ್ರ ಬಗ್ಗೆ ಗೌರವ ಇದೆ. ಆದರೆ MI ಪಾಟೀಲ್ದು ಏನೂ ನಡೀತಾ ಇಲ್ಲ. ಯಾಕೆ ಅವರು ವಯಸ್ಸಾಗಿದೆ, ಹೀಗಾಗಿ ಎಲ್ಲ ಆಡಳಿತ ಮಗನ ಕೈ ಕೊಟ್ಟಿದ್ದಾರೆ. ತಪ್ಪೇನಿಲ್ಲ, ತಂದೆಗೆ ಆಸೆ ಇರ್ತದೆ ಮಗನಿಗೆ ಕಾರವಾರ ಕೊಡಬೇಕು, MLA ಮಾಡಲಿ. ಒಬ್ಬ ಶಾಸಕರಾದವರು ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನು ವಿಶ್ವಾಸದಿಂದ ತೆಗೆದುಕೊಂಡು ಹೋಗಬೇಕು. ಎಲ್ಲ ಜಾತಿಯ ಜನರಿಗೆ ಸರಿಯಾದ ನ್ಯಾಯ ಕೊಡಬೇಕು. ನಾವು ಹಿಂದೆ 6 ಬಾರಿ ಭಾಗದ ಶಾಸಕರಾದಾಗ ನಾವು ಹಿಂದುಳಿದ ವರ್ಗದ ಒಬ್ಬ ಮುಖಂಡಿರೋದ್ರಿಂದ ಎಲ್ಲ ಜಾತಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಲಿಂಗಾಯತ ಸಮಾಜ ಎಲ್ಲ ಸಮಾಜಕ್ಕೂ ಒಂದು ವಿಶ್ವಾಸವನ್ನು ಕೊಟ್ಟಿದೆ. ಈಗ ಇತ್ತೀಚೆಗೆ ಇವರು ಶಾಸಕರಾದ ಮೇಲೆ ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ, ದಲಿತರಿಗೆ ಭಾಳ ಒಂದು ರೀತಿಯಿಂದ ಕಡೆಗಣೆ ಮೂಲೆ ಗುಂಪು ಮಾಡಿದ್ದಾರೆ. ಯಾವ ಕಾಂಗ್ರೆಸ್ ಪಕ್ಷದ ಮುಖ್ಯ ಬುನಾದಿನೇ ನಮ್ಮ ವೋಟ್ ಬ್ಯಾಂಕ್ ಆ ಹಿಂದೆ ಇರುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ನಾಯಕರು ಈ ವರ್ಗದ ಜನರನ್ನು ವಿಶ್ವಾಸದಿಂದ ತೆಗೆದುಕೊಂಡು ಹೋಗ್ತಕ್ಕಂಥ ಕರ್ತವ್ಯ ಇರ್ತದೆ. ಅದು ಆಗ್ತಾಯಿಲ್ಲ. ನಾಮಿನೇಷನ್ ಮಾಡಿದ್ದಾರೆ, 80% ಅವ್ರದ್ದೇ ಅಂಥ ಜನ ಇದೆ. ಎಲ್ಲೋ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಡೈರೆಕ್ಟರ್ಗಳನ್ನಾಗಿ ಮತ್ತು ಕೆಲವು ಜನರಿಗೆ ಮಾಡಿದ್ದಾರೆ ತೋರಿಸ್ಲಿಕ್ಕೆ. ಮತ್ತು ಇನ್ನೂ ವಿಶೇಷವಾಗಿ ಯಾರು ಅವರ MLA ಎಲೆಕ್ಷನ್ದಲ್ಲಿ ವಿರೋಧ ಮಾಡಿದ್ದಾರೆ ಅವರಿಗೆ PLD ಬ್ಯಾಂಕ್ ಅಧ್ಯಕ್ಷರು, ಸೊಸೈಟಿಗಳ ಅಧ್ಯಕ್ಷರು. ಸೊಸೈಟಿಯಲ್ಲಿ 26 ಸೊಸೈಟಿದಲ್ಲಿ ಮೇಲ್ದರ್ಜದವರೇ 24 ಜನ ಅಧ್ಯಕ್ಷರಿದ್ದಾರೆ. ಒಂದೇ ಒಂದು ದಲಿತ, ಅದು ನಾವು ಇಂಟ್ರೆಸ್ಟ್ ತೊಗೊಂಡು ಹಸಗುಂಡಿಯಲ್ಲಿ ಯಶವಂತ ಪಟ್ಟೇದಾರ್ ಮಾಡಿದ್ದಾರೆ, ಬೇರೆ ಜನರಿಗೆ ಆಗಿಲ್ಲ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಕಾಂಗ್ರೆಸ್ ಪಕ್ಷ ಒಂದು ಸರ್ವಧರ್ಮದ ಒಂದು ಬುನಾದಿ ಮೇಲೆ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಳ್ತಕ್ಕಂಥ ಒಂದು ನೀತಿಯಲ್ಲಿ ಬಂದಂಥ ಒಂದು ಪಕ್ಷ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಒಂದು ಸೆಕ್ಯುಲರಿಸಮ್ ಪಾರ್ಟಿ, ಯಾವುದೇ ಒಂದು ಜಾತಿಗೆ ಅಂಟಿಕೊಂಡಂಥ ಪಕ್ಷ ಅಲ್ಲ. ಇದು ಒಂದು ರೀತಿಯ ಬೆಳವಣಿಗೆ. ಕಾಂಗ್ರೆಸ್ ಪಕ್ಷ ಡೇ ಬೈ ಡೇ ಅಲ್ಲಿ ಹೋಗ್ತಾ ಇರೋದು ನಮ್ಗೆ ಭಾಳಷ್ಟು ನೋವಾದ್ದರಿಂದ ವರಿಷ್ಠ ಗಮನ ಕೂಡ ತಂದಿದ್ದರಿಂದ ನಮ್ಮ ಈ ವೇದಿಕೆ ಮೇಲಿರ್ತಕ್ಕಂಥವ್ರದ್ದು ಯಾರ್ದು ಕಾಂಗ್ರೆಸ್ಗೆ ಡ್ಯಾಮೇಜ್ ಮಾಡೋದಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಡಲಿಕ್ಕೆ ನಾವಿವತ್ತು ಸುದ್ದಿ ಮಾಧ್ಯಮದ ಮುಖಾಂತರ ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ಕೊಡ್ತಾಯಿದ್ದೀವಿ. ಯಾಕಪ್ಪ ನಮ್ಮ ಜೊತೆಗೆ ಇದ್ದಾರೆ, ಇವೆಲ್ಲ ಮುಖಂಡರಿದ್ದಾರಪ್ಪ, ನಮಗೆ ಮುಂದೆ ನ್ಯಾಯ ಸಿಗ್ತಾ ಅನ್ನೋಂಥ ಒಂದು ಭಾವನೆ ನಮ್ಮ ಮುಖಂಡರಿಗೆ ನಮ್ಮ ತಾಲೂಕಿನಲ್ಲಿ ಬರಬೇಕು ಅನ್ನೋಂಥ ಉದ್ದೇಶ. ಯಾಕೆ ಮುಂದೆ ಬರ್ತಕ್ಕಂಥ ಸಂದರ್ಭ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಗಳಾಗ್ತವೆ. ಈಗಾಗಲೇ ನಾಮಿನೇಷನ್ ಆದಲ್ಲಿ ಎಲ್ಲ ಕಡೆಯಲ್ಲಿ ನಮ್ಮವ್ರಿಗೆ ಕಡೆಗಣಿಸಿದ್ದಾರೆ. ಮಗುಲ್ ಪಟೇಲ್ರು ಮತ್ತು ನಮ್ಮ JM ಕೋರ್ರವರು ಇಂದ ಒಂದು ತಪ್ಪುಗಳು ಆಗ್ಯಾವ. ಅವರ ಒಂದು ಪಕ್ಷದಲ್ಲಿ ಈ ರೀತಿ ನಡ್ಕೊಂಡಿದ್ದರಿಂದ ಅವ್ರ ಪಕ್ಷ ಬಿಟ್ಟು ಹೋದರೂ ಕೂಡ ಪಾರ್ಲಿಮೆಂಟ್ ಎಲೆಕ್ಷನ್ದಲ್ಲಿ ಅವ್ರಿಗೆ ಜ್ಞಾನೋದಯ ಆದ ಮೇಲೆ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಇರಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕೈ ಬಲಪಡಿಸ್ಬೇಕಂತ ತಿಳ್ಕೊಂಡು ನಾವು BJP ಅವರಿದ್ದವ್ರು ಬಂದೆವು. ಹಿಂದೆ ನಾವು 6 ಬಾರಿ MLA ಆದರೂ 4 ಬಾರಿ ಕಾಂಗ್ರೆಸ್ದಾದರೂ ಕೂಡ ನಾವು ಕೂಡ ಒಂದು ಕಾರಣಾಂತರದಿಂದ ಹೋಗಿದ್ದೆವು. ನಮ್ಮ ತಪ್ಪು ಅರಿವು ಆದ ಮೇಲೆ ನಾವು ಬಂದ ಮೇಲೆ ರಾಧಾಕೃಷ್ಣ ದೊಡ್ಡಮನೆಯವರಿಗೆ ನಾವೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಆರಿಸ್ಕೊಟ್ರು ಕೂಡ ಇವ್ರು ಯಾವ ಪಾರ್ಟಿದಾಗಾರ, ಇವರೇನು ಪಾರ್ಟಿ ಕೆಲಸ ಮಾಡಿದಾರ ಅನ್ನುವಂಥ ಒಂದು
ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಇದು ಒಳ್ಳೆಯ ಶೋಭೆ ತರ್ತಕ್ಕಂಥದ್ದು ಅಲ್ಲ. ಕೆಲವು ಚೇಲೆಗಳು ಇಟ್ಕೊಂಡಿದ್ದಾರೆ ಸ್ಟೇಟ್ಮೆಂಟ್ ಕೊಡಲಿಕ್ಕೆ. ಆ ಚೇಲೆಗಳಿಂದ ನಾವು ಬುದ್ಧಿ ಕಲಿಬೇಕಾಗಿಲ್ಲ. ಅವ್ರದ್ದು ವ್ಯಕ್ತಿತ್ವ ಏನಿದೆ, ಅವರು ಯಾವ ರೀತಿ ಪಕ್ಷಕ್ಕೆ ಅವ್ರ ಸಂಘಟನೆ ಇದೆ, ಯಾವ ಊರಲ್ಲಿ ಹೋಗಿ ಅವ್ರ ಪಕ್ಷ ಸಂಘಟನೆ ಮಾಡಿದ್ದಾರೆ, ಇದು ಭಾಳ ನಮಗೆ ನೋವಾಗಿದೆ. ಇಲ್ಲಿ ನಮ್ಮ ಉದ್ದೇಶ ಕಾಂಗ್ರೆಸ್ ಉಳಿಸ್ಬೇಕು. ಈ ರೀತಿಯ ತಾರತಮ್ಯ ಆಗ್ತಾ ಇದೆ ಪಾಟೀಲರ ಮಗಳಿಂದ, ಮತ್ತು ಅವ್ರ MLA ಅವರು ಜವಾಬ್ದಾರಿ ಇದ್ದಾರೆ. ಯಾಕೆ ಅವ್ರ ಸ್ಟೇಟ್ಮೆಂಟ್ ನೋಡಿದೆ ನಾನು, ಅವ್ರು ಸೈಲೆಂಟ್ ಇದ್ದು ಬುದ್ಧಿ ಮಾತು ಹೇಳಿ ನಮ್ಮ ಹತ್ರ ಕರ್ಕೊಂಡ್ಬಂದು ಎಲ್ಲರಿಗೂ ಒಂದಾಗಿ ವಿಶ್ವಾಸದಿಂದ ತೊಗೊಂಡು ಹೋದ್ರೆ ತಿಳ್ಕೊಂಡಿದ್ದೆ. ಆದರೆ ಮಗನಿಗೆ ಬೆಂಬಲಿಸಿದ ನೋಡಿದ್ರೆ ನನಗೆ ಅನ್ನಿಸ್ತದೆ ಅವ್ರು ಒತ್ತಡ ಮಾಡಿ ಅನ್ನೋ ಮಗ ಗೊತ್ತಿಲ್ಲ, ಅಥವಾ ಇವರಿಗೆ ಪುತ್ರ ಮೇಲೆ ವ್ಯಾಮವಾಗ್ಯದ ಗೊತ್ತಿಲ್ಲ. ದುರ್ಯೋಧನಂಥ ಮಗನಿಗೆ ಒಂದು ವೇಳೆ ಆ ರೀತಿಯ ಒಂದು ವ್ಯಾಮೋಹ ಮಾಡಿದ್ರೆ ಇವರು ಧೃತರಾಷ್ಟ್ರ ಅನ್ಬೇಕಾಗ್ತದೆ. ಯಾಕಂದ್ರೆ ಧೃತರಾಷ್ಟ್ರದಿಂದ ಇವತ್ತು ಕೌರವ ವಂಶ ಹಾಳಾಗಿದೆ. ಆ ರೀತಿ ವಾತಾವರಣ ಆಗ್ಬಾರ್ದು. ಇದು ಭಾಳ ಒಂದು ನೋವಿನ ಹೇಳ್ತೆ. ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ 2 ವರ್ಷ ಎಲೆಕ್ಷನ್ ಇದೆ. 2 ವರ್ಷ ಎಲೆಕ್ಷನ್ದಲ್ಲಿ ಮುಂದೆ ಇನ್ನೂ 2 ವರ್ಷದಲ್ಲಿ ಯಾರ್ಯಾರು ಅಲ್ಲಿಯ ವಾತಾವರಣ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಜನ ವಿಶ್ವಾಸ ಕೊಡಬೇಕು, ಸರ್ವೆ ರಿಪೋರ್ಟ್ ಇರ್ತದೆ. ಸರ್ವೆ ರಿಪೋರ್ಟ್ದಲ್ಲಿ ಅರುಣ್ ಪಾಟೀಲ್ ಒಳ್ಳೆ ಅಂದರೆ ಅವನಿಗೆ ಟಿಕೆಟ್ ಕೊಡ್ತಾರೆ. ನಾವೇನು ಟಿಕೆಟ್ ಇರೋದಲ್ಲ, ನಾವಿಲ್ಲಿ ಯಾರೂ MLA ಆಗಲಿಕ್ಕೆ ನಿಂತಿಲ್ಲ. ನಾವು ನಮ್ಮ MLA ಆಗ್ತೀವ್ರಿ, ಅವರಿಗೆ ಅವ್ರಲ್ಲಿಂದ ನಮ್ಗೆ ಇದು ಆಗ್ಯದ, ಅವ್ರಿಗೆ MLA ಇಳಿಸ್ರಿ ಅಂತಲೂ ಹೇಳ್ತಾ ಇಲ್ಲ. ಇದು ಏನು ಪಕ್ಷಕ್ಕೆ ಹಾನಿ ಆಗ್ತಾಯಿದೆ, ಇದು ಸರಿಪಡಿಸೋ ಸಲುವಾಗಿ ಇವಾಗ ಬೆಂಗಳೂರು ಹೋಗ್ತಾ ಇದ್ದೀನಿ. ನಾಳೆನೇ ವರಿಷ್ಠ ಗಮನ ತಂದು ಇಲ್ಲಿ ಆಡಳಿತ ಕೂಡ ಭಾಳಷ್ಟು ಹದಗೆಟ್ಟಿದೆ, ಆಫೀಸರ್ಸ್ಗಳ ಭಾಳಷ್ಟು ಕರಪ್ಷನ್. ಯಾಕಂದರೆ ಅವರೆಲ್ಲ ಒಂದು ರೀತಿಯ ಒಂದು ಆಸೆ ಇಟ್ಕೊಂಡು ಆಫೀಸ್ಗಳು ತಂದಾಗ ಅವ್ರು ವಸೂಲಿಗೆ ನಿಂತಂಥ ಸಂದರ್ಭದಲ್ಲಿ ಸಾರ್ವಜನಿಕ ಕೆಲಸ ಆಗೋದು ಭಾಳ ಕಷ್ಟ. ಎಲ್ಲ ಕೆಲಸಗಳು ಲ್ಯಾಂಡ್ ಆರ್ಮಿ ಕೊಟ್ಟಿದ್ದಾರೆ. ಲ್ಯಾಂಡ್ ಆರ್ಮಿ ಕೊಡ್ತಕ್ಕಂಥ ಉದ್ದೇಶ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳವು ಲ್ಯಾಂಡ್ ಆರ್ಮಿದು ಸಾಕಷ್ಟು ಕಡೆ ಕಳಪೆ ಮಟ್ಟದ ಕೆಲಸಗಳಾಗ್ತಾಯಿದೆ. ಬಿಲ್ಗಳು ಕೂಡ ಸಾಕಷ್ಟು ಇವತ್ತು ಕೆಲಸ ಮಾಡಲಾರ ತೊಗೊಂಡಿದ್ದಂಥದ್ದು ಕೂಡ ಗಮನ. ಮಹಿಳಾ ಮೀಸಲಾತಿ ಜಾರಿ ಸಂಬಂಧ ಸಂಸತ್ ಅಧಿವೇಶನ ನಡೆಯಲಿದೆ. ನಾರಿ ಶಕ್ತಿ ವಂದನ ಮಸೂದೆ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ತಮ್ಮ ಹಕ್ಕಿನ ಬಗ್ಗೆ ಮುಂದಿನ 10 ದಿನಗಳಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲಾಗುವುದು ಎಂದು ಬಿಜೆಪಿ ರಾಜ್ಯ ವಕ್ತಾರರಾದ ಸುರಭಿ ಹೊದಗೇರಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೀಸಲಾತಿ ಮಸೂದೆಯನ್ನ ಸ್ವೀಕಾರ ಮಾಡಿ ಎಂದು ರಾಜಕೀಯ ಪಕ್ಷಗಳಿಗೆ ಮನವಿ ಮಾಡಿದರು. ಮುಂದೆ ವಿವಿಧ ಕ್ಷೇತ್ರಗಳ ತಜ್ಞರನ್ನ ಗುರುತಿಸಿ ಅವರಿಗೆ ಟಿಕೆಟ್ ಕೊಡುವಂತಾಗಲಿದೆ ಎಂದು ಆಶಿಸಿದರು. ಮಹಿಳಾ ಮೀಸಲಾತಿ ಜಾರಿಗಾಗಿ ಶ್ರಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದವನ್ನ ಅರ್ಪಿಸಿದರು. ಮಹಿಳಾ ಮೀಸಲಾತಿ ಎಂಬುದು ಬಹಳ ವರ್ಷಗಳಿಂದ ಒಂದು ಕೂಗು, ಅಪೇಕ್ಷೆ, ಬೇಡಿಕೆಯಾಗಿತ್ತು. ಅದು ಈಡೇರುವ ವಿಚಾರದಲ್ಲಿ ಸಂಶಯವಿತ್ತು. ಸುಮಾರು 15 ವರ್ಷಗಳ ಹಿಂದೆ ಇದು ಸಂಸತ್ನಲ್ಲಿ ಚರ್ಚೆಗೆ ಬಂದಾಗ ಕೆಲವು ರಾಜಕೀಯ ಪಕ್ಷದವರು ಮನೆಯದೇ ಹಾಳೆಯನ್ನ ಹರಿದು ಹಾಕಿ ಪ್ರಬಲ ವಿರೋಧ ವ್ಯಕ್ತಪಡಿಸಿದ್ರು ಎಂದು ನೆನಪಿಸಿಕೊಂಡರು. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿ ವಿರೋಧ ಮಾನಸಿಕತೆ ಮತ್ತು ರಾಷ್ಟ್ರ ಇವೆರಡನ್ನ ತೋರಿಸಲಾಗಿತ್ತು ಎಂದು ನುಡಿದರು. ಬಳಿಕ ಈ ಮಸೂದೆ ನೆನೆಗುದಿಗೆ ಬಿದ್ದಿತ್ತು. ಯುಪಿಎ 10 ವರ್ಷಗಳ ಅಧಿಕಾರದ ಅವಧಿಯಲ್ಲಿ ಇದನ್ನ ಮುಂದಕ್ಕೆ ತರಲಾಗಿರಲಿಲ್ಲ. ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿಯಾದ ಮೇಲೆ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸೇರಿ ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡಿದ್ರು ಎಂದು ವಿಶ್ಲೇಷಿಸಿದರು. ವಿಶೇಷವಾದಂತಹ ಸಂದರ್ಭ. ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಯಾರು ಮಹಿಳೆಯರು ಕಾಣಿಸ್ತಿಲ್ಲ ಹೊರತು ಪತ್ರಿಕಾಗೋಷ್ಠಿ ನಡೆಸ್ತಿರೋದು ಎಲ್ಲ ಮಹಿಳೆಯರು. ಯಾಕೆ ಅಂದರೆ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಇದೇ ತಿಂಗಳು ಏಪ್ರಿಲ್ 16 ಇಂದ 18ವರೆಗೆ ಸಂಸತ್ತಿನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಒಂದು ವಿಶೇಷವಾದಂತಹ ಸಭೆಯನ್ನು ನಡೆಸಲಿದೆ, ವಿಶೇಷವಾದಂಥ ಅಧಿವೇಶನ ನಡೆಸಲಿದೆ. ಯಾಕೆ ಇದು ನೀವು 2023 ಶುರುವಾದಂತಹ ನಾರಿ ಶಕ್ತಿ ವಂದನ್ ಅಧಿನಿಯಂ ಇವತ್ತು ಯಾಕೆ ಇನ್ನೊಂದು ಬಾರಿ ನಾವು ವಿಶೇಷವಾಗಿ ಸೇರ್ತಾ ಇದ್ದೀವಿ ಅನ್ನೋದಕ್ಕೆ ನಾವು ಆಶ್ಚರ್ಯಕರವಾದಂಥದ್ದು, ಇದು ನಿಜವಾಗ್ಲೂ ಆಗತ್ತಾ, ಜಾರಿಗೆ ಬರುತ್ತಾ ಅಂತ ಅಂದ್ಕೊಂಡಿರುವಂತಹ ಒಂದು ಕಾಯ್ದೆನ ಇನ್ನೂ ವೇಗವಾಗಿ ಜಾರಿಗೆ ತರೋದಕ್ಕೆ ಒಂದು ಅವಕಾಶ ತಂದುಕೊಟ್ಟಿದ್ದಾರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನಿಮಗೆಲ್ಲರೂ ಜ್ಞಾಪಿಸಬೇಕಾಗಿಲ್ಲ, 2023 ಐತಿಹಾಸಿಕವಾದಂತಹ ಒಂದು ನಿರ್ಣಯ ತಗೊಂಡಿದ್ದಂತಹ ಮೋದಿ ಸರ್ಕಾರ ಮಹಿಳೆಯರಿಗೆ ತಕ್ಕಬೇಕಾದಂತಹ ಮೀಸಲಾತಿ ಯಾವ ದೇಶದಲ್ಲಿ ಬಹಳಷ್ಟು ನಮಗೆ ಉಪಚಾರ ಮಾಡುವಂತಹ ದೇಶಗಳಲ್ಲಿ ಮಹಿಳಾ ಒಂದು ವೋಟ್ ಮಾಡೋದಕ್ಕೆ ಅವರಿಗೆ ಅವಕಾಶ ಇರ್ತಿರ್ಲಿಲ್ಲ. ಆದರೆ ನಮ್ಮ ದೇಶದಲ್ಲಿ 1947ಇಂದನೂ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದರೆ ಎಲ್ಲರಿಗೂ ಮಹಿಳೆಯರಾಗ್ಬೋದು ಪುರುಷರಾಗ್ಬೋದು ಯಾವುದೇ ಜಾತಿ ನೋಡದೆ ವೋಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ದೇಶದಲ್ಲಿ
ಸ್ವಾತಂತ್ರ್ಯ ಬಂದ 70 ವರ್ಷ ಆದ ನಂತರನೂ ಕೂಡ ಬಹಳ ಕಡಿಮೆಯ ರೆಪ್ರೆಸೆಂಟೇಷನ್, 14% ರೆಪ್ರೆಸೆಂಟೇಷನ್ ಮತ್ತು ಅಸೆಂಬ್ಲಿನಲ್ಲಿ ಇನ್ನೂ ಕಡಿಮೆಯಾದ ರೆಪ್ರೆಸೆಂಟೇಷನ್ ಇರುವಂತಹ ಸಂದರ್ಭದಲ್ಲಿ 2023ರಲ್ಲಿ ನಡೆದಂತಹ ನಿರ್ಣಯ 33% ಮಹಿಳೆಯರಿಗೆ ರಿಸರ್ವೇಷನ್ ಮೀಸಲಾತಿ ಆಗಲೇಬೇಕು ಅಂತ ನಿರ್ಣಯ ಮಾಡಿದಂಥ ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ. ಅದು ಮಾಡಿದಾಗ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಅದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಆಗಿರೋದ್ರಿಂದ 2/3 ಮೆಜಾರಿಟಿಯಿಂದ ಮಾಡಬೇಕಾಗಿತ್ತು. ಹಾಗಾಗಿ ಯಾವ ಪೊಲಿಟಿಕಲ್ ಪಕ್ಷಗಳಿಗೆ ಇಷ್ಟು ವರ್ಷ ಹೊಸದಲ್ಲ, 30 ವರ್ಷದ ಹೋರಾಟ ಇದು, 30 ವರ್ಷದ ಹೋರಾಟ. ಕಾಂಗ್ರೆಸ್ ಅವರು ಹೇಳುವಂಥದ್ದು ರಾಜೀವ್ ಗಾಂಧಿ ಅವರ ಆಲೋಚನೆ, ಆದರೆ ರಾಜೀವ್ ಗಾಂಧಿ ಅವರ ನೇತೃತ್ವದಲ್ಲಿ ಅದು ಪಾಸ್ ಆಗಿದ್ದು ಮತ್ತು ಪಂಚಾಯತಲ್ಲಿ ರಾಜ್ಯದಲ್ಲಿ 33% ಪಾಸ್ ಆಗಿದ್ದು ಅವ್ರದ್ದು ನೇತೃತ್ವದಲ್ಲ. ನಂತರ PV ನರಸಿಂಹರಾವ್ ಅವರ ಸರ್ಕಾರದಲ್ಲಿ ಜಾರಿಗೆ ಬಂದಂತಹ 33% ಅರ್ಬನ್ ಲೋಕಲ್ ಬಾಡೀಸ್ ಮತ್ತು ಪಂಚಾಯತ್ ಸಿಸ್ಟಮ್ನಲ್ಲಿ. ಅದಾದ ನಂತರ ದೇವೇಗೌಡರ ನೇತೃತ್ವದಲ್ಲಿ ನಮ್ಮದೇ ಆದಂತಹ ಕರ್ನಾಟಕದಿಂದ ಆದಂತಹ ಪ್ರಧಾನಮಂತ್ರಿ ದೇವೇಗೌಡರ ನೇತೃತ್ವದಲ್ಲಿ ಆ ಒಂದು 33% ಮೀಸಲು. ಅದೇನು ಗ್ಯಾಮ್ಲಿಂಗ್ ಅಲ್ಲ, ಹಿರಿಯ ಶಾಸಕರು ಸಚಿವ ಸ್ಥಾನ ಕೇಳುವುದರಲ್ಲಿ ತಪ್ಪಿಲ್ಲ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಸಚಿವಾಕಾಂಕ್ಷಿ ಶಾಸಕರ ದೆಹಲಿ ಭೇಟಿ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಶಾಸಕರಾಗಿ 2-3 ಬಾರಿ ಗೆದ್ದಿದ್ದಾರೆ. ಅವರು ಸಚಿವರಾಗಲು ಸಮರ್ಥರು. ಹೀಗಾಗಿ ಸಚಿವ ಸ್ಥಾನ ಕೇಳುವುದರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೆ ಅವರ ಬಗ್ಗೆ ಸಿಎಂ ಮತ್ತು ಹೈಕಮಾಂಡ್ ತೀರ್ಮಾನ ಮಾಡುತ್ತದೆ. ಬಹಿರಂಗವಾಗಿ ಕೇಳಬಹುದು. ಅದೇನು ಗ್ಯಾಬ್ಲಿಂಗ್ ಅಲ್ಲ. ಅವರಿಗೆ ಅರ್ಹತೆ ಇದೆ, ಕೇಳ್ತಾರೆ. ನಾಯಕತ್ವ ವಿಚಾರ ಇರಲಿ, ಪುನರ್ರಚನೆ ಇರಲಿ, ಹೈಕಮಾಂಡ್ ಮಾತ್ರವೇ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ಎಲ್ಲ ಗಮನಿಸಿದೆ, ಅವರಿಗೆ ಎಲ್ಲ ಗೊತ್ತಿದೆ. ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಹೈಕಮಾಂಡ್ಗೆ ಗೊತ್ತಿದೆ ಎಂದು ಅವರು ಮಾಡ್ತಿದ್ದಾರೆ. ಅದರಿಂದ ಅಧ್ಯಕ್ಷರದು ಅದೆಲ್ಲ ಇವೆಲ್ಲ ಆಗ್ಬೇಕಂದ್ರೆ ಹೈಕಮಾಂಡ್ಗೆ ಬಿಟ್ಟಿದ್ದಲ್ವಾ. ಅವರು ಯಾರನ್ನ ಕನ್ಸಲ್ಟ್ ಮಾಡಬೇಕು, ಯಾರಿಂದ ಮಾಹಿತಿ ತಗೋಬೇಕು ಮತ್ತು ಅದೆಲ್ಲ ತಿಳ್ಕೊಂಡಿರ್ತಾರೆ ಅವರು. ಈಗ ನನಗೆ ಅಧ್ಯಕ್ಷ ಸ್ಥಾನ ಮಾಡಿದರು, ಅಧ್ಯಕ್ಷ ಸ್ಥಾನ ಕೊಟ್ಟರು. ಆವಾಗ ನಾನೇನು ಹೋಗಿ ಲಾಬಿ ಮಾಡಿರಲೇ ಇಲ್ಲ, ನಾನು ಯಾರಿಗೂ ಕೇಳೋಕ್ಕೂ ಹೋಗಿರಲಿಲ್ಲ. ಅವತ್ತು ನಮ್ಮ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು ತೀರ್ಮಾನ ಮಾಡಿದರು. ಅದು ನನಗೆ ಒಂದು ರೀತಿಯಲ್ಲಿ ಶಾಕ್ ಆಯಿತು. ಏನಪ್ಪ ಇದು, ನಾನು ಕೇಳಿದ್ದೇ ಇಲ್ಲ. ಹಾಗೆ ಅವೆಲ್ಲ ತೀರ್ಮಾನಗಳು ಮಾಡುವಾಗ ಮಾಡ್ತಾರೆ, ಅದನ್ನೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಅನೇಕರಿಂದ ಮಾಹಿತಿ ಶಾಸಕರು ದೆಹಲಿಗೆ ಹೋಗಿದ್ದಾರೆ. ಈಗಲಾದ್ರೂ ಹೈಕಮಾಂಡ್ ನಾಯಕರು ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ತಾರೆ ಸರ್. ಸಂಪುಟ ಪುನರ್ರಚನೆ ಆಗಿರ್ಬೋದು, ಬೇರೆ ಯಾವುದೇ ವಿಚಾರ. ನಾನು ಹೇಳಿದ್ನಲ್ಲ, ಪದೇ ನಾನು ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಎಲ್ಲವೂ ಕೂಡ ಹೈಕಮಾಂಡಿನ ಗಮನದಲ್ಲಿ ಇರುತ್ತೆ. ಅವರು ಸಂದರ್ಭ ನೋಡಿಕೊಂಡು, ಸನ್ನಿವೇಶ ನೋಡಿಕೊಂಡು ತೀರ್ಮಾನ ಮಾಡ್ತಾರೆ. ಅವಕಾಶ ಮಾಡಿಕೊಡ್ಬೇಕು ಅಂದಾಗ ಹಳೆ ಸಚಿವರು ಹಿರಿಯ ಸಚಿವರಿಗೆ ಈಗ ಎಕ್ಸಿಟ್ ದಾರಿ ತೋರಿಸ್ಬೇಕಾದ್ರೆ, ಈಗ ಸೀನಿಯರ್ ಮಿನಿಸ್ಟರ್ಗಳು ನೀವಾಗಲಿ, ರಾಮಲಿಂಗಾರೆಡ್ಡಿ ಅವರಾಗಲಿ, HK ಪಾಟೀಲ್ ಆಗಲಿ, ಎಲ್ಲರೂ ಸೀನಿಯರ್ಗಳಿದೆ. ನೀವು ದಾರಿ ಮಾಡ್ಕೊಡೋದಕ್ಕೆ ಒಪ್ತೀರಾ ಮನ್ಸಾರೆ? ಅಲ್ಲ, ಅವ್ರು ತೀರ್ಮಾನ ಮಾಡಿದರೆ, ಯಾರು ನಮ್ಮ ಹೈಕಮಾಂಡ್ನವರು ತೀರ್ಮಾನ ಮಾಡಿದರೆ ಅದಕ್ಕೆ ನಾವು ಒಪ್ಪಲೇಬೇಕಲ್ಲ. ಒಪ್ಪೋದಿಲ್ಲ ಅನ್ನೋ ಪ್ರಶ್ನೆ ಬರೋದಿಲ್ಲ. ಈಗ ನಾನಾಗಲಿ, ರಾಮಲಿಂಗಾರೆಡ್ಡಿ ಅವರಾಗಲಿ, ಜಾರ್ಜ್ ಆಗಲಿ, ನಾವೆಲ್ಲ ಸೀನಿಯರ್ಸ್ ಇದ್ದೀವಿ. ಈಗ ನಮಗೆ ಅವರು ಇಲ್ಲ ನೀವು ಬದಲಾಯಿಸ್ಕೋಬೇಕು ಅಂತ ಅವ್ರು ತೀರ್ಮಾನ ಮಾಡಿ ಬದಲಾಯಿಸಿದ್ರೆ ನಾವು ಅದನ್ನು ಪ್ರಶ್ನೆ ಮಾಡೋ ಇದೇ ಬರೋದಿಲ್ಲ. ಇನ್ಎಕ್ಸ್ಪೀರಿಯನ್ಸ್ ಟೀಮ್ಗೆ ಕೊಡ್ತೀರಲ್ಲ, ಅಲ್ಲಲ್ಲ, ಹಂಗೆಲ್ಲ ಹೇಳೋಕ್ಕಾಗೋದಿಲ್ಲ. ದಾವಣಗೆರೆ ವಿಚಾರದಲ್ಲಿ ಸರ್ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕೈ ಮೀರಿ ಹೋಗ್ತಾ ಇದೆ ಅಂತ. ಮೈನಾರಿಟಿ ಲೀಡರ್ಸ್ ನಲ್ಲಿ ಒಂದು ರೀತಿಯಲ್ಲಿ ಒಡಕ್ ಬಂದಿದೆ, ಅವರೆಲ್ಲ ಅಪಸ್ವರಗಳು ಬರ್ತಾ ಇದ್ದಾವೆ. ಅವರು ನಮ್ಮ ಜಬ್ಬಾರ್ ಅವರು ಟಿಕೆಟ್ ಕೇಳಿದರು, ಅವರಿಗೆ ಟಿಕೆಟ್ ಸಿಗಲಿಲ್ಲ. ಅವರು ಚುನಾವಣೆಯಲ್ಲಿ ಹೆಚ್ಚು ಭಾಗವಹಿಸಲಿಲ್ಲ ಅನ್ನೋದು ಅವ್ರ ಮೇಲಿರ್ತಕ್ಕಂಥ ಆಪಾದನೆ. ಅದಕ್ಕೆ ಅವರು ರಾಜೀನಾಮೆನೇ ಕೊಟ್ಟಿದ್ದಾರಲ್ಲ, ಅಲ್ಪಸಂಖ್ಯಾತರ ಘಟಕಕ್ಕೆ ರಾಜೀನಾಮೆ ಅಕ್ಸೆಪ್ಟು ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು. ಈಗ ಹೊಸದಾಗಿ ಒಂದು ಸಮಿತಿ ಮಾಡ್ತಾರೆ. ಈ ಮಧ್ಯೆ ಬೇರೆ ಬೇರೆ ಮೈನಾರಿಟಿ ಲೀಡರ್ಸ್ಗಳು ಸ್ವಲ್ಪ ಅವರಿಗೆ ಮಾತುಕತೆಗಳು ಆಗ್ತಾ ಇದೆ. ಇದನ್ನು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದ್ದೇನೆ. ಅದನ್ನು ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಅವರು ಸರಿ ಮಾಡ್ತಾರೆ. ನಿಮ್ಮ KMDC ಚೇರ್ಮನ್ ಸೇರಿದಂಗೆ ಸರ್ ಸುಮಾರು ಜನ ದಾವಣಗೆರೆ ಚುನಾವಣೆ ನಡೀತಿರ್ಬೇಕಾದ್ರೆ ಕಾಶ್ಮೀರದಲ್ಲಿ ಟೂರಲ್ಲಿ ಇರ್ತಾರೆ, ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಇರ್ತಾರೆ. ಜವಾಬ್ದಾರಿಯನ್ನು ತಗೊಂಡು ಹೈಯೆಸ್ಟ್ ಮೈನಾರಿಟಿ ವೋಟ್ಗಳೇ ಅಲ್ಲಿ ಸ್ಟ್ಯಾಂಡಿಂಗ್ ಪಾಯಿಂಟ್ ಅಂದಾಗ
ಅಲ್ಲಿ ಯಾರೂ ಕೂಡ ಈ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳಲ್ಲ. ಚುನಾವಣೆ ಮುಗಿದ ಮಾರನೇ ದಿನ ಸಲೀಂ ಅಹಮದ್ ಅವರು ಆಮೇಲೆ ರಿಜ್ವಾನ್ ಅರ್ಷದ್ ಅವರು ಪತ್ರಿಕಾಗೋಷ್ಠಿ ಮಾಡಿ ನಮ್ಮವರೇ ನಮಗೆ ಬ್ಯಾಕ್ ಸ್ಟಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಸರಿ ಇದೆಯಾ ನಿಮ್ಮ ಪಾರ್ಟಿಲಿ ಅನ್ನೋದೇ ಕ್ವಶನ್ ಪದೇ ಪದೇ. ಚುನಾವಣೆಗಳು ಬಂದಂಥ ಇಂಥ ಬೆಳವಣಿಗೆಗಳು ಸ್ವಾಭಾವಿಕ. ಅದೇನು ಹೊಸದಾಗಿ ಏನಾದರೂ ನೀವು ನೋಡ್ತಾ ಇದ್ದೀರಾ? ನೀವು ಇಷ್ಟು ವರ್ಷ ರಿಪೋರ್ಟಿಂಗ್ ಮಾಡ್ತಾ ಇರ್ತೀರಿ ಚುನಾವಣೆಗಳ ಬಗ್ಗೆ, ಎಲ್ಲೂ ಕೂಡ ಆ ರೀತಿ ಹೊಸದು ಅಂತ ಏನು ಅನಿಸೋದಿಲ್ಲ. ಕೆಲವರಿಗೆ ಅಸಮಾಧಾನ ಇದ್ದಾಗ ಅವರು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈಗ ಜಮೀರ್ ಅಹಮದ್ ಅವ್ರ ಸುದ್ದಿ ಹೇಳಿದ್ರಿ. ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಅವ್ರನ್ನ ಇನ್ಚಾರ್ಜ್ ಹಾಕಿದ್ರು. ನಾನೇ ಮಾತಾಡಿದೆ ಅವರಿಗೆ, ನೀವು ಬಂದಿಲ್ಲಿ ದಾವಣಗೆರೆಯಲ್ಲಿ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿ ನಾನೇ ಮಾತಾಡಿದೆ ಫೋನ್ನಲ್ಲಿ. ಆಗ ಅವರು ಹೇಳಿದ್ದು ಇದು ಯಾರು ನಮ್ಮ ವಿಧಾನಸೌಧಕ್ಕೆ ಮತ್ತೆ ವಾಪಸ್ ಬರುವುದು ಭಗವಂತನ ಇಚ್ಛೆ ಮತ್ತು ಜನರ ಆಶೀರ್ವಾದದಿಂದ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದರು. 2 ವರ್ಷಗಳ ಬಳಿಕ ಕೈಗಾರಿಕಾ ಸಚಿವರ ಜೊತೆ ಸಭೆ ನಡೆಸಲು ವಿಧಾನಸೌಧಕ್ಕೆ ಆಗಮಿಸಿದರು. ಈ ವೇಳೆ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಯಾವಾಗ ವಿಧಾನಸೌಧಕ್ಕೆ ಬರ್ತೀರಿ ಎಂದು ಪ್ರಶ್ನಿಸಿದರು. ಇದಕ್ಕೆ ಉತ್ತರಿಸಿದ ಅವರು, ವಿಧಾನಸೌಧಕ್ಕೆ ಮತ್ತೆ ಬರೋದು ಅದೆಲ್ಲವನ್ನ ಭಗವಂತ ನಿಗದಿ ಮಾಡ್ತಾನೆ. ರಾಜ್ಯದ ಜನತೆ ಆಶೀರ್ವಾದದ ಜೊತೆಗೆ ಭಗವಂತ ನಮ್ಮ ಹಣೆಯಲ್ಲಿ ಬರ್ದಿರುತ್ತಾನೆ. ಅದರ ಪ್ರಕಾರ ನಾವು ಕೆಲಸವನ್ನ ನಿರ್ವಹಣೆ ಮಾಡಬೇಕಾಗುತ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಭಗವಂತನ ಇಚ್ಛೆ ಏನಿದೆ ಎಂದರು. ನಾವು ಮೈತ್ರಿ ಪಕ್ಷದ ಹೊಂದಾಣಿಕೆಯಲ್ಲಿ ಇದ್ದೇವೆ. ದೆಹಲಿ ಬಿಜೆಪಿ ಹೈಕಮಾಂಡ್ ನಾಯಕರು, ರಾಜ್ಯ ನಾಯಕರು ನಾವೆಲ್ಲರೂ ಜೊತೆಗೂಡಿ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಬರುವುದಕ್ಕೆ ಜನತೆ ಆಶೀರ್ವಾದದಿಂದ ಪ್ರಯತ್ನ ಪಡುತ್ತೇವೆ ಎಂದರು. ಇವತ್ತಿನ ದಿನ ರಾಜ್ಯ ಸರ್ಕಾರದ ಕೈಗಾರಿಕಾ ಸಚಿವರೊಂದಿಗೆ ರಾಜ್ಯದಲ್ಲಿ ಹಾಗೂ ವಿಶೇಷವಾಗಿ ಕೆಲವು ಕೈಗಾರಿಕೆಗೆ ಸಂಬಂಧಪಟ್ಟಂಥದ್ದು ಮಂಡ್ಯದಲ್ಲೂ ಸಹ ಜನತೆಯ ನಿರೀಕ್ಷೆ ಏನಿದೆ ಆ ಭಾಗದಲ್ಲಿ ನನ್ನನ್ನು ಆಯ್ಕೆ ಮಾಡಿದ ಮೇಲೆ ಆ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯ ಸರ್ಕಾರದ ಕೈಗಾರಿಕಾ ಸಚಿವರ ಜೊತೆ ಸರ್ಕಾರದ ಹಲವಾರು ಇಲಾಖೆ ಅಧಿಕಾರಿಗಳೊಂದಿಗೆ ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಇವತ್ತು 2 ವರ್ಷಗಳ ನಂತರ ವಿಧಾನಸೌಧದ ಈ ಒಂದು ಕೆಂಗಾಲರ ಮಂತ್ರಿಯವರು ಕಟ್ಟಿರ್ತಕ್ಕಂಥ ನಮ್ಮಗಳ ಜನಪ್ರತಿನಿಧಿಗಳ ಒಂದು ಕೆಲಸ ನಿರ್ವಹಣೆ ಮಾಡ್ತಕ್ಕಂಥ ಒಂದು ದೇವಾಲಯ ಅಂತಕ್ಕಂಥದ್ದು ಭಾಳ ಜನ ಹೇಳ್ತಾರೆ. ನಾನು ಅದನ್ನೇ ಹೇಳಲಿಕ್ಕೆ ಬಯಸ್ತೀನಿ. ಆದರೆ ನಾನು ಹೃದಯದಿಂದ ಹೇಳ್ತಾ ಇದ್ದೇನೆ, ಇದು ಸಾರ್ವಜನಿಕರಿಗೆ, ಈ ನಾಡಿನ ಪ್ರತಿಯೊಂದು ಸಂಕಷ್ಟದಲ್ಲಿರ್ತಕ್ಕಂಥವರಿಗೆ ಸೇವೆ ಸಲ್ಲಿಸ್ತಕ್ಕಂಥ ಒಂದು ದೇವಾಲಯ ಇದು. ಅದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ದೇನೆ, ಭಾಗವಹಿಸ್ತೇನೆ. ನೋಡೋಣ, ಅದೆಲ್ಲ ಭಗವಂತ ನಿಗದಿ ಮಾಡ್ತಾನೆ. ಜನತೆ ಜೊತೆಗೆ, ಜನತೆ ಆಶೀರ್ವಾದ ಜೊತೆಗೆ ಆ ಭಗವಂತ ಏನೇನು ನಮ್ಮ ಹಣೆಯಲ್ಲಿ ಬರೆದಿರ್ತಾನೆ ಅದರ ಪ್ರಕಾರ ನಾವು ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಭಗವಂತನ ಇಚ್ಛೆ ಇದೆ, ಅದ್ರ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಒಂದು ಹೊಂದಾಣಿಕೆ ಏನಿದೆ ಅದರಿಂದ ಇವತ್ತು ದೆಹಲಿಯ ಹಿರಿಯ ಹೈಕಮಾಂಡ್ ಏನಿದೆ, BJPಯ ಹಿರಿಯ ನಾಯಕರಿರ್ಬೋದು, ರಾಜ್ಯದ ನಾಯಕರುಗಳಿರ್ಬೋದು, ನಾವೆಲ್ಲ ಜೊತೆಗೂಡಿ ಮುಂದಿನ ದಿನಗಳಲ್ಲಿ ವಿಧಾನಸೌಧಕ್ಕೆ ಬರ್ತಕ್ಕಂಥದ್ದಕ್ಕೆ ಪ್ರಯತ್ನ ಪಡ್ತೀವಿ. ಜನತೆ ಆಶೀರ್ವಾದ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಹಂದನೂರು ಬಳಿ ನಿರ್ಮಿಸಲಾಗಿರುವ ಬೃಹತ್ ಸೇತುವೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಹಂದೂರು ಗ್ರಾಮದಿಂದ ಎನ್ಆರ್ಪುರಕ್ಕೆ ಸಂಪರ್ಕ ಕಲ್ಪಿಸುವ ಈ ಸೇತುವೆಯನ್ನು 35 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು, ಇದಕ್ಕೆ ಸಿದ್ದರಾಮಯ್ಯ ಸೇತುವೆ ಎಂದು ನಾಮಕರಣ ಮಾಡಲಾಗಿದೆ. ಉದ್ಘಾಟನೆ ಬಳಿಕ ಸೇತುವೆ ವೀಕ್ಷಿಸಿ ಸಿಎಂ ನಂತರ ಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 100 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಬಾಲಕೃಷ್ಣ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.
ನಗರದಿಂದ ನರಸಿಂಹರಾಜಪುರಕ್ಕೆ ಸಂಪರ್ಕಿಸುವಂತಹ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ವತಿಯಿಂದ ಇಂದು ನಮ್ಮ ಮಲೆನಾಡಿಗರಿಗೆ ಬಹು ಸಂತಸದ ಸುದ್ದಿಯಾಗಿ ಈ ಒಂದು ಸೇತುವೆಯ ಮೂಲಕ ನಮಗೆ ನೀಡಿದ್ದಾರೆ ನಮ್ಮ ಹೆಮ್ಮೆಯ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು. ಸುಮಾರು 34 ನಾಡಿಗರಿಗೆ ಅವರ ಜಮೀನು ಅಂತಂದ್ರೆ ಬಹುಶಃ ಅವರ ಮಕ್ಕಳು ಹೇಗಿರ್ತಾರೋ ಹಾಗೆ ಅವರಿಗೆ ಮನೆ ಜಮೀನು ಅದೇ ರೀತಿಯ ಸಂಬಂಧವನ್ನು ಹೊಂದಿರ್ತಾರೆ. ಅವೆಲ್ಲವೂ ಕೂಡ 1958ರ ವಾಟರ್ ಪಾರ್ಕ್ ಮಾಡಲಿಕ್ಕೆ ಇದೊಂದು ಚೆಕ್ ಡ್ಯಾಮ್ ಕಟ್ಟಿದ್ರೆ ಒಂದು 600-700 ಎಕರೆಗೆ ನೀರು ನಿಂತ್ಕೊಂಡಿದೆ. ನೀರಾವರಿಗೂ ಅನುಕೂಲ ಆಗುತ್ತೆ, ಕುಡಿಯೋ ನೀರಿಗೂ ಅನುಕೂಲ ಆಗುತ್ತೆ. 7 ಕಿಲೋಮೀಟರ್ ಪೂರ್ತಿನ ಹಿಂದೆ ತೆಗಿನ ಕೆಳಗೆ ಬೇಸಿಗೆ ಬಂದಾಗ ಅಣ್ಣ ಒಂಚೂರು ದೂರನೇ ಇರೋಣ, ಬರ್ತಾರೆ ಸಿಂಗಲ್ ಹತ್ರ ಹೋಗೋದು ಬೇಡ. ಹಾಂ, ನಮಗೆ ಕ್ಲೀನಾಗಿ ಸಿಗುತ್ತೆ ಅಣ್ಣ. ಹತ್ರ ಹೋಗ್ಬೇಡಿ, ಯಾರನ್ನು ಹತ್ರ ಹೋಗ್ಬೇಡಿ ಪ್ಲೀಸ್. ಶ್ರೀಯುತ ಎಂ ಶ್ರೀನಿವಾಸ್ ಅವರು ಇದೀಗ ನಮ್ಮ ನೂತನ ಸೇತುವೆಯ ಲೋಕಾರ್ಪಣೆ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾಗಿರುವಂತಹ ನಮ್ಮೆಲ್ಲರ ಜನನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಅಮೃತ ಹಸ್ತದಿಂದ ಇದೀಗ ನೆರವು. ಈ ಒಂದು ದಾರಿಯನ್ನ 3-4 ಕಿಲೋಮೀಟರ್ ಅಷ್ಟೇ ಕಿಲೋಮೀಟರ್ ಅಂತರದಲ್ಲಿ ಸಂಚಾರವನ್ನ ಮಾಡಲು ಮನೆ ಕಳ್ಳತನ, ಜಾನುವಾರು ಕಳ್ಳತನ, ಮೊಬೈಲ್ ನಾಪತ್ತೆ ಹೀಗೆ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ 17 ಪ್ರಕರಣಗಳಿಗೆ ಸಂಬಂಧಿಸಿದಂತೆ 6 ಜನ ಕುಖ್ಯಾತ ಕಳ್ಳರನ್ನು ಬಂಧಿಸಿ ಅವರಿಂದ ಬರೋಬ್ಬರಿ 43,18,359 ರೂಪಾಯಿ ಮೌಲ್ಯದ ಸ್ವತ್ತು, ನಗದು, ವಾಹನಗಳನ್ನು ಜಪ್ತಿ ಮಾಡಿಕೊಳ್ಳುವಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಎಸ್ಪಿ ಅಡೂರು ಶ್ರೀನಿವಾಸಲು ಹೇಳಿದರು. ಕಲಬುರಗಿ ಜಿಲ್ಲಾ ಪೊಲೀಸ್ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಳಂದ ಉಪವಿಭಾಗ, ಶಹಾಬಾದ್ ಉಪವಿಭಾಗ ವ್ಯಾಪ್ತಿಯಲ್ಲಿ ನಡೆದ ಮನೆ ಕಳ್ಳತನ, ಜಾನುವಾರು ಕಳ್ಳತನ ಹಾಗೂ ಮೊಬೈಲ್ ನಾಪತ್ತೆಯಾದ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅವಿರತವಾಗಿ ಶ್ರಮಿಸಿದ್ದು, ನಿರಂತರ ಕಾರ್ಯಾಚರಣೆಯ ಮೂಲಕ ಅಧಿಕಾರಿಗಳು ಆರೋಪಿಗಳ ಹೆಡೆಮುರಿಯನ್ನ ಕಟ್ಟಿದ್ದಾರೆ ಎಂದು ಎಸ್ಪಿ ತಿಳಿಸಿದರು. ಕಲಬುರಗಿ ಜಿಲ್ಲೆಯ ಆಳಂದ ಉಪವಿಭಾಗ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿನ ಸಾರ್ವಜನಿಕರು ಕಳ್ಳತನವಾದ, ಮರೆತು ಹೋದ, ಕಾಣೆಯಾದ ಮೊಬೈಲ್ಗಳ ಬಗ್ಗೆ ಕೇಂದ್ರ ಸರ್ಕಾರದ ದೂರು ಸಂಪರ್ಕ ಇಲಾಖೆ ಜಾರಿ ತಂದಿರುವ ಸಿಇಐಆರ್ ಪೋರ್ಟಲ್ನಲ್ಲಿ ತಮ್ಮ ದೂರುಗಳನ್ನು ದಾಖಲಿಸಿರುತ್ತಾರೆ. ಸದರಿ ಮೊಬೈಲ್ಗಳ ಪತ್ತೆ ಕುರಿತು ಆಳಂದ ಡಿಎಸ್ಪಿ ಅವರ ಮಾರ್ಗದರ್ಶನದಲ್ಲಿ ಉಪವಿಭಾಗ, ಉಪ ವಿಜಿ, ಎಲ್ಲ ಪಿಎಸ್ಐ, ಪಿಐ ಅವರ ಮುಂದಾಳತ್ವದಲ್ಲಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿನ ಎಲ್ಲ ಕರ್ತವ್ಯ ನಿರತ ಸಿಬ್ಬಂದಿಗಳ ಕಾರ್ಯಕ್ಷಮತೆಯಿಂದ 13.77 ಲಕ್ಷ ಮೌಲ್ಯದ 71 ಮೊಬೈಲ್ ಫೋನ್ಗಳನ್ನ ಪತ್ತೆ ಹಚ್ಚಿದ್ದಾರೆ ಎಂದು ತಿಳಿಸಿದರು. ಸದರಿ ಮೊಬೈಲ್ ಫೋನ್ಗಳನ್ನ ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾದ ಡಿವೈಎಸ್ಪಿ ತಿಮ್ಮರಾಯ್ ಪಾಟೀಲ್, ಪಿಐ ಶಣ್ಬಸಪ್ಪ ಕೋಡ್ಲಿ, ಪಿಎಸ್ಐ ಪೊಲೀಸ್ ಹಾಗೂ ಸಿಬ್ಬಂದಿಗಳ ಕಾರ್ಯವನ್ನ ಎಸ್ಪಿ, ಹೆಚ್ಚುವರಿ ಎಸ್ಪಿ ಅವರು ಶ್ಲಾಘಿಸಿದ್ದು, ಮೊಬೈಲ್ ಕಳೆದುಕೊಂಡಿದ್ದ ವಾರಸುದಾರರಿಗೆ ಎಸ್ಪಿ ಅವರು ಮೊಬೈಲ್ಗಳನ್ನು ಮರಳಿಸಿದರು. ಕಲಬುರಗಿ ಜಿಲ್ಲೆಯ ನರಾಣ ಪೊಲೀಸ್ ಸ್ಟೇಷನಲ್ಲಿ 18 ಮಾರ್ಚ್ 2026 ಚಂದಪ್ಪ ಸಜ್ಜನ್ ಅನ್ನೋರು ಚಿಂಚೋನ್ಸೂರು ಗ್ರಾಮ ಆಲಂದ್ ಇವರು ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ದೂರನ್ನು ನೀಡಿರ್ತಾರೆ. ಅವರ ಮನೆಯಲ್ಲಿ ಕಟ್ಟಿರುವಂತಹ ಒಂದು ಕರು ಮತ್ತು 2 ಹೋರಿಗಳನ್ನು ಯಾರೋ ಅರ್ಧರಾತ್ರಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ಅದು ಹುಡುಕಿಕೊಡುವಂಥ ದೂರು ನೀಡಿರ್ತಾರೆ. ಆ ದೂರನ್ನು ಸ್ವೀಕರಿಸಿಕೊಂಡು ನರೋಣ ಪೊಲೀಸ್ ಸ್ಟೇಷನಲ್ಲಿ ಒಂದು 42/2026 ಕಳ್ಳತನ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದು ಇರುತ್ತದೆ. ಈ ಯಾರು ಕಳ್ಳತನ ಮಾಡಿರೋ ಪತ್ತೆ ಮಾಡಲಿಕ್ಕೆ
ಶ್ರೀ ತಮರಾಯ ಪಾಟೀಲ್ DYSP ಆನಂದ್ ಅವರ ನೇತೃತ್ವದಲ್ಲಿ ಜಗದೀಶ್ CPI ಆನಂದ್, ಸಿದ್ದರಾಮ್ PSI ನರೋಣ, ಸಂಗಮೇಶ್ ಮತ್ತು ಅವರ ಜೊತೆ ಟೀಮ್ ಸಿಬ್ಬಂದಿ ಆಗಿರುವಂತಹ ಗುಂಡಯ್ಯ, ಭೀಮಾಶಂಕರ್, ರೇವಣ್ ಸಿದ್ದಪ್ಪ, ಬಲರಾಮ್, ರಾಮ್ಲಿಂಗ್, ಲಕ್ಷ್ಮೀಪುತ್ರ, ಶ್ರೀ ಬೀರಣ್ಣ ಇವರೆಲ್ಲ ಸೇರಿ ಒಂದು 2 ಟೀಮ್ಸ್ ಆಗಿ ಫಾರ್ಮ್ ಆಗಿದ್ದಾರೆ. ಅವರ ಎಲ್ಲ ತರಹ ಮಾಹಿತಿ, ಒಂದು ಟೆಕ್ನಿಕಲ್ ಇನ್ಫಾರ್ಮೇಷನು ಮತ್ತು ಹ್ಯೂಮನ್ ರಿಸೋರ್ಸಸ್ ಎಲ್ಲ ಯೂಸ್ ಮಾಡಿಕೊಂಡು ಇದರಲ್ಲಿ ಕಳ್ಳತನದಲ್ಲಿ ಭಾಗಿಯಾಗಿರುವಂತಹ 3 ಆರೋಪಿತರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ್ದಾರೆ. ಆರೋಪಿತರ ಆರೋಪಿತರ ಡೀಟೇಲ್ಸ್ ನೋಡಿದರೆ ಒಬ್ಬರು ಶಿವಶರಣಪ್ಪ ತಂದೆ ಬಂಡಪ್ಪ ಬೇನೂರ್ ಅಂತ, ಕೂಲಿ ಕೆಲಸ ಕಮಲಾಪುರ ವಾಸಿ, ಮತ್ತು ಫರೂಕ್ ತಂದೆ ಆದಾಮ್ ಸಾಬ್ ಕುರೇಶಿ ಅಂತ, ದನಗಳ ವ್ಯಾಪಾರ ಕಮಲಾಪುರ. 3ನೇ ವ್ಯಕ್ತಿ ರಬ್ಬಾನಿ ತಂದೆ ಅಲ್ಲಾವುದ್ದೀನ್ ಅತ್ತಾರ್ ಅಂತ, ಇವರು ಡ್ರೈವರ್ ಕೆಲಸ ಕುರಿಕೋಟ ಕಮಲಾಪುರ. ಈ 3 ಜನ ಈ ಕೇಸಲ್ಲಿ ಕಳ್ಳತನ ಮಾಡಲಿಕ್ಕೆ ಭಾಗಿಯಾಗಿದ್ದಾರೆ. ಈ ವಿಚಾರಣೆ ಮಾಡುವ ಸಮಯದಲ್ಲಿ ಈ ಫಸ್ಟ್ ಕೇಸಲ್ಲಿ ನೋಡಿದರೆ ಈ ಶಿವಶರಣಪ್ಪ ಅನ್ನೋರು ಆ ಕಂಪ್ಲೇನೆಂಟ್ ಪಾರ್ಟಿ ಕಡೆನೇ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ದುಡ್ಡಿನ ಆಸೆ, ದುಡ್ಡು ಬೇಕಾಗಿರೋದ್ರಿಂದ ಅವ್ರಿಗೆ ಪರಿಚಯ ಆಗಿರುವಂಥ ಈ ಫರೂಕ್ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿ, ಸ್ವಲ್ಪ ಹೋರಿ ನಮ್ಮ ಕಡೆ ಇದೆ, ಅದು ಕಳ್ಳತನ ಮಾಡ್ಕೊಂಡು ಹೋಗು, ಮಾರಾಟ ಮಾಡೋ ದುಡ್ಡಲ್ಲಿ ನಾವು ಶೇರ್ ಮಾಡ್ಕೊಳ್ಳೋಣ ಅಂತ ಅವರಿಗೆ ಫಾರೂಕ್ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಫಾರೂಕ್ ಅನ್ನೋರು ಮತ್ತು ರಬ್ಬಾನಿ ಅನ್ನೋರು ಸೇರಿ ಶಿವಶರಣಪ್ಪ ಇವರ ಜೊತೆ ಸೇರಿ ಈ ಫಿರ್ಯಾದಾರರಾಗಿರುವಂತಹ ಚಂದಪ್ಪ ಸಜ್ಜನ್ ಅವ್ರಿಗೆ ಸೇರಿರುವಂಥ ಒಂದು ಕರು, 2 ಹೋರಿಗಳನ್ನು ಆ ನೈಟು ಗೂಡ್ಸ್ ವಾಹನಲ್ಲಿ ಕಳ್ಳತನ ಮಾಡಿಕೊಂಡು ಅಫ್ಜಲ್ಪುರ ತಾಲೂಕು ಆತ್ನೂರು ಇಲ್ಲಿ ಮತ್ತು ಕಮಲಾಪುರ ಸಂತೆಯಲ್ಲಿ ಮಾರಾಟ ಮಾಡಿರ್ತಾರೆ. ಆ ವಿಚಾರಣೆ ಸಮಯದಲ್ಲಿ ನಮ್ಗೆ ಇನ್ನೊಂದು ಕೆಲವೊಂದು ವಿಷಯಗಳು ಗೊತ್ತಾಗಿದೆ. ಅಂದರೆ ಈ ಫಾರೂಕ್ ರಬ್ಬಾನಿ ಅನ್ನೋರು ಈ ಕೇಸ್ ಜೊತೆ ಇನ್ನೂ 3 ಕೇಸಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಮಗೆ ವಿಷಯ ನಮಗೆ ತಿಳಿದು ಬಂದಿರುತ್ತದೆ. ಆ ಕೇಸಲ್ಲಿ ಈಗ ಆ ಕೇಸಸ್ ನೋಡಿದರೆ ಒಂದು ನರೋಣ ಪೊಲೀಸ್ ಸ್ಟೇಷನಲ್ಲೇ ಒಂದು ಕೇಸು 37/26, ಇನ್ನೊಂದು ಕಮಲಾಪುರ ಪೊಲೀಸ್ ಸ್ಟೇಷನಲ್ಲಿ 29/26, ಮಹಗಾಂ ಪೊಲೀಸ್ ಸ್ಟೇಷನಲ್ಲಿ 17/26, ಟೋಟಲ್ ಅದರ್ 3 ಕೇಸಸ್ಸು. ಒಟ್ಟಾರೆ ಇವರು 4 ಕೇಸಸ್ಸಲ್ಲಿ ಭಾಗಿಯಾಗಿರುವುದು ನಮ್ಮದು ವಿಚಾರಣೆ ಸಮಯಕ್ಕೆ ಕಂಡು ಬಂದಿರುತ್ತದೆ. ಈ ನರೋಣ ಫರೂಕು ರಬ್ಬಾನಿ. ಈಗ ನರೋಣ ಕೇಸ್ ಫಸ್ಟ್ ಕೇಸಲ್ಲಿ ನಮಗೆ ಒಂದು ಕರು, 2 ಹೋರಿಗಳ ಕಳ್ಳತನಲ್ಲಿ ಒಂದು 80,000 ಅಮೌಂಟ್ ನಾವು ಸೀಸ್ ಮಾಡಿದ್ದೇವೆ. ನರೋಣ ಪೊಲೀಸ್ ಸ್ಟೇಷನ್ 3 ಆಕಳು ಕಳ್ಳತನ ಆಗಿದೆ, ಅದರಲ್ಲಿ 65,000. ಕಮಲಾಪುರಲ್ಲಿ ಪೊಲೀಸ್ ಸ್ಟೇಷನಲ್ಲಿ 2 ಎತ್ತು, 1 ಹೋರಿ, 1 ಆಕಳು, ಅದರಲ್ಲಿ 55,000. ಮಹಗಾಮಲ್ಲಿ 1 ಆಕಳು 15,000. ಒಟ್ಟಾರೆ 2,15,000 ಅಮೌಂಟ್ ಅವರ ಕಡೆಯಿಂದ ಸೀಸ್ ಮಾಡಿದ್ದೇವೆ. ಅದೇ ರೀತಿಯಿಂದ ಗೂಡ್ಸ್ ವಾಹನ ಸೀಸ್ ಮಾಡಿದೆ. ಅದು ಟೋಟಲ್ ಅಮೌಂಟ್ 2 lakhs ಟೋಟಲ್ 4,15,000 ವರ್ತ್ ಆಫ್ ದ ಕ್ಯಾಶು. ಮತ್ತು ಏಪ್ರಿಲ್ 14ರಿಂದ 17ರವರೆಗೆ 3 ದಿನಗಳ ಕಾಲ ವಿವಿಧ ಭಾಗಗಳ ಕಡೆಗೆ ಪ್ರೇಮ ಪ್ರವಾಹಿನಿ ರಥೋತ್ಸವ ಆಗಮಿಸಲಿದ್ದು, ಸತ್ಯ ಸಾಯಿಬಾಬಾ ಅವರ ಭಕ್ತಾದಿಗಳು ಆಗಮಿಸಬೇಕು ಎಂದು ಸತ್ಯ ಸಾಯಿ ಸಂಸ್ಥೆಗಳ ಶ್ರೀನಿವಾಸ ಬಿರಾದರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಗವಾನ್ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಜಿಲ್ಲಾ ಕಲಬುರಗಿ ಅವರಿಂದ ಶ್ರೀ ಸತ್ಯಸಾಯಿ ಬಾಬಾರವರ ದಶಮಾನೋತ್ಸವದ ಅಂಗವಾಗಿ ಕಲಬುರಗಿ ಜಿಲ್ಲೆಗೆ ಸ್ವಾಮೀಜಿಯವರ ಪ್ರವಾಹಿನಿ ರಥ ಆಗಮಿಸಲಿದ್ದು, ರಥವನ್ನು ಶ್ರೀ ಸತ್ಯಸಾಯಿ ಬಾಬಾ ಸೇವಾ ಸಮಿತಿ ಕಲಬುರಗಿ ಅವರ ವತಿಯಿಂದ ಏಪ್ರಿಲ್ 14ರಿಂದ 17ರವರೆಗೆ 4 ದಿನ ರಥ ಸಂಚಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಸತ್ಯಸಾಯಿ ಬಾಬಾ ಅವರ ಭಕ್ತಾದಿಗಳು ಆಗಮಿಸಬೇಕೆಂದು ತಿಳಿಸಿದರು. ಈ ರಥಯಾತ್ರೆ ಉದ್ದೇಶ ಏನಂತಂದರೆ ಮಾನವೀಯ ಮೌಲ್ಯಗಳ ಪ್ರಸಾರ ಮಾಡ್ತಕ್ಕಂಥದ್ದು. ಭಗವಾನ್ ಸತ್ಯಸಾಯಿ ಬಾಬಾ ಹೇಳಿರ್ತಕ್ಕಂಥ ಲವ್ ಆಲ್ ಸರ್ವಾಲ್, ಸೇವಾ ಚಟುವಟಿಕೆಗಳ ವಿಸ್ತೀರ್ಣ, ಪ್ರೀತಿ, ಶಾಂತಿ ಮತ್ತು ಸೌಹಾರ್ದ ಸಂದೇಶ ಹರಡಿಸ್ತಕ್ಕಂಥದ್ದು ಈ ಯಾತ್ರೆ ಉದ್ದೇಶ. ಈ ರಥಯಾತ್ರೆ ದಿನಾಂಕ 14/4/2026ರಿಂದ ದಿನಾಂಕ 17/4/2026ರವರೆಗೆ 4 ದಿನಗಳ ಕಾಲ ಕಲಬುರಗಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ರಥ ಸಂಚಾರ ಆಗ್ತಾಯಿದೆ. ಈ ಒಂದು ರಥಯಾತ್ರೆ 2025 ಏಪ್ರಿಲ್ 25ನೇ ತಾರೀಕು ಆರಂಭವಾಗಿರ್ತಕ್ಕಂಥದ್ದು. 5 ರಥಗಳು ದೇಶದ ವಿವಿಧ ಭಾಗಗಳಲ್ಲಿ ಸುಮಾರು 5,000 ಗ್ರಾಮಗಳಿಗೆ 5 ರಥಗಳು, ಈಸ್ಟ್, ವೆಸ್ಟ್, ಸೌತ್, ನಾರ್ತ್ ಮತ್ತು ಸೆಂಟರ್, ಒಟ್ಟು 5 ರಥಗಳು ಹೊರಟಿದ್ದು, ಈ ನವೆಂಬರ್ 23 ಬಾಬಾರವರ ಹುಟ್ಟುಹಬ್ಬದ ದಿವಸ ಎಲ್ಲ ರಥಗಳು ಮತ್ತೆ ಪುಟ್ಟಪರ್ತಿಗೆ ಹೋಗ್ತವೆ, ಮುಗ್ದಾಗ್ತದೆ. ನಮ್ಮ ಒಂದು ಕರ್ನಾಟಕ ನಾರ್ತ್ನಲ್ಲಿ ರಥಯಾತ್ರೆ ಆರಂಭವಾಗಿರ್ತಕ್ಕಂಥದ್ದು ಫೆಬ್ರವರಿ 12ಕ್ಕೆ ರಾಯಚೂರಿಂದ, ತೆಲಂಗಾಣದಿಂದ ಬಂದು ರಾಯಚೂರಿಗೆ ಆರಂಭವಾಗಿ ಇವಾಗ ಬಿಜಾಪುರದಿಂದ ನಾಳೆ ಬೆಳಗ್ಗೆ 10 ಗಂಟೆಗೆ ಜೇವರ್ಗಿ ಪಟ್ಟಣದಲ್ಲಿ ನಾವು ರಿಸೀವ್ ಮಾಡ್ಕೊಳ್ತೇವೆ, ಹ್ಯಾಂಡ್ ಓವರ್ ಮಾಡ್ತಾರೆ ನಮಗೆ. ಆಮೇಲೆ ಮಧ್ಯಾಹ್ನ 12 ಗಂಟೆಗೆ
ಶೆಟ್ಟಿ ಕಾಲೇಜಿನಲ್ಲಿ ಅಲ್ಲೇ ಇದಾಗುತ್ತೆ, ರಾತ್ರಿಯೂ ಸಹ ಅಲ್ಲೇ ವಾಸ್ತವ್ಯ ಆಗುತ್ತೆ. ಎಲ್ಲ ಕಾರ್ಯಕ್ರಮಗಳು ಸಾಯಂಕಾಲ ಕಾರ್ಯಕ್ರಮ ಒಂದು ಶೆಟ್ಟಿ ಕ್ಯಾಂಪಸ್ ಆವರಣದಲ್ಲಿ ಇದೆ ಸಾಯಂಕಾಲ. ಮತ್ತು ಬೆಳಗ್ಗೆ 8 ಗಂಟೆಗೆ 15ನೇ ತಾರೀಕು ಯಾದಗಿರಿಗೆ ಹೊರಡುತ್ತೆ. ಯಾದಗಿರಿಯಲ್ಲಿ ರಥಸಂಚಾರ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ 2 ಗಂಟೆ ಹೊರಟಿ ವಾಡಿ, ಶಾಬಾದ್ ಮತ್ತು ಚಿತ್ತಾಪುರ, ಟೆಂಗಳಿ, ಕಾಳಗಿಯಲ್ಲಿ 15ನೇ ತಾರೀಕು ಹಾಲ್ಟ್ ಆಗುತ್ತೆ ಅಲ್ಲಿ ಸಾಯಂಕಾಲ. ನೆಕ್ಸ್ಟ್ 16ನೇ ತಾರೀಕು ಬೆಳಗ್ಗೆ ಕಾಳಗಿಯಲ್ಲಿ ಪ್ರೊಸೆಷನ್ ಮಾಡಿ ಮಧ್ಯಾಹ್ನ 2 ಗಂಟೆಗೆ ಅಲ್ಲಿ 1 ಗಂಟೆಗೆ ಕಾಳಗಿಯಿಂದ ಹೊರಟು ನಮ್ಮ ಗುಲ್ಬರ್ಗಾ ನಗರಕ್ಕೆ ಆಗಮಿಸುತ್ತೆ. 5 ಗಂಟೆಯಿಂದ ಸಾಯಂಕಾಲ 5 ಗಂಟೆಯಿಂದ 7:30 7:30ವರೆಗೂ ನಾಗರೇಶ್ವರ ಶಾಲೆಯಿಂದ ಚೌಕ್ ಪೊಲೀಸ್ ಸ್ಟೇಷನು ಮತ್ತು ಜಗತ್ ಸರ್ಕಲ್ಲು, ರಂಗಮಂದಿರ ಸರ್ಕಲ್ಲು, ಅಲ್ಲಿಂದ ಆನಂದ್ ಹೋಟೆಲು ಮತ್ತು SB ಕಾಲೇಜು, ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ವಿದ್ಯಾನಗರ, ಅಲ್ಲಿವರೆಗೂ ಸಹ ಈ ಒಂದು ಪ್ರೊಸೆಷನ್ ಆಗುತ್ತೆ. ಅಲ್ಲಿ ವಿದ್ಯಾನಗರದಲ್ಲಿ ನಮ್ಮ ಒಂದು ಸತ್ಯಸಾಯಿ ಸೇವಾ ಸಮಿತಿ ಮಂದಿರದಲ್ಲಿ ಮಂಗಳಾರತಿಯೊಂದಿಗೆ ಆ ಮೆರವಣಿಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸಿ ನೆಕ್ಸ್ಟು ಗಂದಿಗುಡಿ ಕಲ್ಯಾಣ ಮಂಟಪಕ್ಕೆ ಶಾಬಾಜರ್ ನಾಕ, ಅಲ್ಲಿಂದ ನೇರವಾಗಿ ಅಪ್ಪ ರೂಟ್ ಮುಖಾಂತರ ಶಾಬಾಜರ್ ನಾಕ, ಲಾಲ್ ಹನುಮಾನ್ ಟೆಂಪಲ್, ಗಂದಿಗುಡಿ ಕಲ್ಯಾಣ ಮಂಟಪದಲ್ಲಿ ರಥ ಅಲ್ಲೇ ಹಾಲ್ಟ್ ಆಗುತ್ತೆ. ಮತ್ತು ಸಾಯಂಕಾಲ 8ರಿಂದ 9 ಗಂಟೆವರೆಗೂ ನಾರಾಯಣ ಸಂಸ್ಕೃತಿ ಕಾರ್ಯಕ್ರಮ ಇರುತ್ತೆ. 9 ಗಂಟೆಯಿಂದ ನಾರಾಯಣ ಸೇವಾ ಕಾರ್ಯಕ್ರಮ ಇದೆ. ನೆಕ್ಸ್ಟ್ ಬೆಳಗ್ಗೆ 17ನೇ ತಾರೀಕು ಬೆಳಗ್ಗೆ ಮಹಾದೇವನಗರ ಅಲ್ಲಿ ಬನಶಂಕರಿ ಶಾಲೆ ಇದೆ ಮತ್ತು ಅಲ್ಲೂ ಸಹ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಇದೆ. ಅಲ್ಲಿ ಬೆಳಗ್ಗೆ ಮುಗಿಸ್ಕೊಂಡು ನೇರವಾಗಿ ಬೀದರ್ ಜಿಲ್ಲೆಗೆ 10 ಗಂಟೆಗೆ ಹೊರಡುತ್ತೆ 17ನೇ ತಾರೀಕು. ಈ ಒಂದು ರಥಯಾತ್ರೆ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಗಳಾದರೆ ಭಜನೆ ತಂಡಗಳಿದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಅನ್ನದಾನ ಸೇವೆ ಇದೆ, ವಿವಿಧ ಕಲಾ ತಂಡಗಳು ಸಹ ಆಗಮಿಸುವ ಮುಖಾಂತರ ಈ ರಥ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದರೆ ಕಲಬುರಗಿ ನಗರದ ಎಲ್ಲ ಜಿಲ್ಲೆಯ ಎಲ್ಲ ನಾಗರಿಕರು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆತ್ಮೀಯವಾಗಿ ಎಲ್ಲರಿಗೂ ಕಲಬುರಗಿ ನಾಗರಿಕರಿಗೆ ಆಹ್ವಾನಿಸುತ್ತೇನೆ. 893ನೇ ಬಸವ ಜಯಂತಿ ನಿಮಿತ್ತವಾಗಿ ವಚನ ಸಾಹಿತ್ಯಾಧಾರ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಪದಾಧಿಕಾರಿಗಳು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬಸವಾಭಿಮಾನಿಗಳ ಬಳಗ ಕಲಬುರಗಿ, ಬಸವ ಸಮಿತಿ ಕಲಬುರಗಿ ಮತ್ತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ 883ನೇ ಬಸವ ಜಯಂತಿ ಉತ್ಸವದ ನಿಮಿತ್ತವಾಗಿ ವಚನ ಸಾಹಿತ್ಯಾಧಾರ ಜಿಲ್ಲಾ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವು ಏಪ್ರಿಲ್ 17ರಂದು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಅದೇ ರೀತಿಯಾಗಿ ಈ ಒಂದು ಪತ್ರಿಕಾಗೋಷ್ಠಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮಗಳಿದೆ. 893ನೇ ಬಸವ ಜಯಂತಿ ಉತ್ಸವ ಪ್ರಯುಕ್ತ ಬಸವಾಭಿಮಾನಿ ಬಳಗ ಬಸವ ಮತ್ತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಕಲಬುರಗಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 17/4/2026ರಂದು ಬೆಳಗ್ಗೆ 8:30ರಿಂದ ನಾವು ಜಯನಗರದ ಅನುಭವ ಮಂಟಪದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥ ಯುವಕರು 18 ವರ್ಷ ವಯೋಮಾನದೊಳಗಿರಬೇಕು ಅಂತಕ್ಕಂಥ ಒಂದಂತಾರೆ. ಈ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 2 ಹಂತದಲ್ಲಿ ನಡೆಸ್ತೀವಿ. ಮೊದಲೇ ಹಂತದಲ್ಲಿ 50 ಅಂಕಗಳು ಅಂದರೆ 50 ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಲಿಖಿತ ಪ್ರಶ್ನೆಯನ್ನು ಒಳಗೊಂಡಿರ್ತಕ್ಕಂಥ ಲಿಖಿತ ಪರೀಕ್ಷೆಯನ್ನು ಮಾಡ್ತೀವಿ. ಅದಕ್ಕೆ 30 ನಿಮಿಷಗಳ ಕಾಲಾವಧಿ ನಿಗದಿಪಡಿಸಿದ್ದು. ಈ ತಂಡದಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳ ಒಂದು ಫೋನ್ ಮುಖಾಂತರ, ಸ್ಮಾರ್ಟ್ಫೋನ್ ಮುಖಾಂತರ ಈ ಒಂದು ಪರೀಕ್ಷೆಯನ್ನು ಅವರು ಬರೀಬೇಕಾಗ್ತದೆ. ಈ ಒಂದು ಸುತ್ತಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ 10 ತಂಡಗಳನ್ನು ಅಂತಿಮವಾಗಿ ನಾವು ಒಂದು ಮೌಖಿಕ ಸುತ್ತಿಗೆ ಆಯ್ಕೆ ಮಾಡ್ತೀವಿ. ಆ ಒಂದು ಸುತ್ತಿನಲ್ಲಿ ಒಟ್ಟು 9 ಸುತ್ತುಗಳು ಅಂತಂದರೆ ಮೌಖಿಕ ಪರೀಕ್ಷೆಗಳನ್ನು ನಾವು ಒಂದು ತಂಡದವರಿಗೆ ಮಾಡ್ತೀವಿ. 1ನೇ ಸುತ್ತು ವಚನಕಾರರ ಜನ್ಮಸ್ಥಳ, ಅವರ ಜನ್ಮಸ್ಥಳದ ಪರಿಚಯ ಮಾಡಿಕೊಡ್ತಕ್ಕಂಥ ಸುತ್ತು. 2ನೇ ಸುತ್ತು ಅಂತ ವಚನಾಂಕಿತ ಪತ್ತೆ ಹಚ್ಚಬಹುದು. ಉದಾಹರಣೆಗಾಗಿ ಚನ್ನಮಲ್ಲಿಕಾರ್ಜುನ ಯಾರ ವಚನಾಂಕಿತ ಅಂತ ಕೇಳ್ತಕ್ಕಂಥ ಪ್ರಶ್ನೆ. 3ನೇ ಸುತ್ತು ಮಹಿಳಾ ವಚನಕಾರರ ಸುತ್ತು, ಮಹಿಳೆಯರಿಗೆ ಸಂಬಂಧಪಟ್ಟಂಥ ವಿಶೇಷ ಸುತ್ತು ಈ ಒಂದು ಸಂದರ್ಭದಲ್ಲಿ ನಾವು ಮಾಡಿದ್ದೀವಿ.
4ನೇ ಸುತ್ತು ವಚನದ ಮೂಲಕ ವಚನಕಾರರನ್ನು ಗುರುತಿಸುವಿಕೆ. ವಚನಾಂಕಿತವನ್ನು ತೆಗೆದುಹಾಕಿ ವಚನವನ್ನು ಕೇಳ್ತೀವಿ, ವಚನವನ್ನು ಹೇಳ್ತೀವಿ, ವಚನವನ್ನು ತೋರಿಸ್ತೀವಿ. ಇದು ಯಾರು ಬರೆದಿರ್ತಕ್ಕಂಥ ವಚನ ಕೇಳ್ತಕ್ಕಂಥ ಒಂದು ಸುತ್ತು. ಕಾಯಕದ ಮೂಲಕ ಶರಣರನ್ನು ಪತ್ತೆ ಹಚ್ಚೋದು, ಬಟ್ಟೆ ಒಗೆಯುವಂಥ ಒಂದು ಕಾಯಕವನ್ನು ಮಾಡಿ ಪ್ರಸಿದ್ಧಿಯಾಗಿರ್ತಕ್ಕಂಥ ಶರಣರು ಯಾರು ಅಂತ ಈ ಥರ ಉದಾಹರಣೆ ಕೊಡಕತ್ತೀನಿ. ಕಾಯಕದ ಮುಖಾಂತರ ಶರಣರನ್ನು ಪತ್ತೆ ಹಚ್ಚತಕ್ಕಂಥ ಒಂದು ಗುರುತು ಅಂತಂದ್ರೆ ಇದೆ. 6ನೇ ಸುತ್ತು ವಚನಕಾರ ವಿಶೇಷತೆ ಪರಿಚಯ. ಈ ಭಕ್ತಿ ಭಂಡಾರಿ ಅಂತ ಯಾರಿಗೆ ಕರಿತೀವಿ, ಈ ರೀತಿಯಾಗಿರ್ತಕ್ಕಂಥ ವಚನಕಾರ ವಿಶೇಷತೆ ಕುರಿತು ಅಂತಂದ್ರೆ ಒಂದು ಸುತ್ತು ಇರ್ತದೆ. 7ನೇ ಸುತ್ತು ಅಂತಂದ್ರೆ ಇದು ಬಸವ ಜಯಂತಿ ಉತ್ಸವದ ನಿಮಿತ್ತವಾಗಿ ಮಾಡುವ ಕಾರಣಕ್ಕಾಗಿ ಬಸವಣ್ಣನವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಶೇಷ ಸುತ್ತು ಇರ್ತದೆ. ಇನ್ನು 8ನೇದಾಗಿ ಅಂತಂದ್ರೆ ಈ ವಚನಗಳನ್ನು ಸಂರಕ್ಷಣೆ ಮಾಡಿರ್ತಕ್ಕಂಥ ಪ್ರಮುಖರಾಗಿರ್ತಕ್ಕಂಥ ಪ್ರಭು ಹಿಡಕಟ್ಟಿ ಮತ್ತು ಹರ್ಡೇಕರ್ ಮಂಜಪ್ಪನವರ ಕುರಿತಾಗಿರ್ತಕ್ಕಂಥ ಒಂದು ಸುತ್ತು ಅಂತಂದ್ರೆ 8ನೇ ಸುತ್ತು ಇರ್ತದೆ. ಇನ್ನು 9ನೇ ಸುತ್ತು ಅಂತಂದ್ರೆ ವಚನಕಾರರ ಭಾವಚಿತ್ರವನ್ನು ತೋರಿಸಿ ಅವರ ಒಂದು ಹೆಸರನ್ನು ಕೇಳ್ತಕ್ಕಂಥ ಸುತ್ತು. ಈ ರೀತಿಯಾಗಿ ನಾವು 9 ಸುತ್ತುಗಳ ಒಂದು ಮೌಖಿಕ ರಸಪ್ರಶ್ನೆ ಕಾರ್ಯಕ್ರಮವನ್ನು ಅಂತಂದ್ರೆ ತಂಡಗಳಿಗೆ ಏಪ್ರಿಲ್ 24ರಿಂದ 26ರವರೆಗೆ ರಾಜ್ಯ ಮಟ್ಟದ 3ನೇ ವಧುವರರ ಅನ್ವೇಷಣೆ ಸಮಾವೇಶ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಅಶೋಕ್ ಎಸ್ ಪೋದಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 24, 25, 26ರಂದು ರಾಜ್ಯ ಮಟ್ಟದ 3ನೇ ವಧುವರರ ಅನ್ವೇಷಣೆ ಸಮಾವೇಶ ಹಮ್ಮಿಕೊಂಡಿದ್ದು, ರಾಜ್ಯಾಧ್ಯಕ್ಷರಾದ ಕೆಪಿ ನಂಜುಂಡಿ ವಿಶ್ವಕರ್ಮರವರ ಗಣಿ ಸಾರಥ್ಯದಲ್ಲಿ ವಿಶ್ವಕರ್ಮ ಮಠಾಧೀಶರು ಮತ್ತು ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬಸವರಾಜ್ ಮದ್ದೂರ್, ರಾಜ್ಯ ಉಪಾಧ್ಯಕ್ಷರ ವಧುವರರ ಸಮಾವೇಶದ ಜೀವನ ಪರ್ಯಂತ ಅಧ್ಯಕ್ಷರು ಇವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಹಿರಿಯ ಮುಖಂಡರುಗಳ ಮಾರ್ಗದರ್ಶನದಲ್ಲಿ ಬೆಂಗಳೂರಿನ ಶಿವಾನಂದ್ ಸರ್ಕಲ್ ಹತ್ತಿರವಿರುವ ಗುರುರಾಜ್ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಈ ಒಂದು ಸಮಾವೇಶ ಕಾರ್ಯಕ್ರಮ ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಯಾವುದೇ ರೀತಿಯ ಶುಲ್ಕವಿಲ್ಲ, ಸಂಪೂರ್ಣವಾಗಿ ಉಚಿತವಾಗಿದ್ದು ಇದನ್ನು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಬೇಕು. ಎಲ್ಲ ಗೊತ್ತಿದೆ, ಸಾಮೂಹಿಕ ವಿವಾಹ ಕಾರ್ಯಕ್ರಮ ಬಹಳ ಕಡೆ ಗುಡಿಗುಂಡಾರದಲ್ಲಿಯೋ ಮಠ ಮಾನ್ಯಗಳಲ್ಲಿಯೋ ಅಥವಾ ಯಾರದೋ ಮುಖಂಡರ ಮನೆಯಲ್ಲಿ ನಾವು ಸಾಮೂಹಿಕವಾದಂಥ ವಿವಾಹ ಕಾರ್ಯಕ್ರಮವನ್ನು ನೋಡಿದ್ದೇವೆ. ನಾವು ಅಖಿಲ ಕನ್ನಡ ವಿಶ್ವಕರ್ಮ ಮಹಾಸಭಾ ರಾಜ್ಯಾಧ್ಯಕ್ಷರಂಥ ಸನ್ಮಾನ್ಯ KP ನಂಜುಂಡಿ ಅವರ ಕನಸಿನಂತೆ ಅವರು ಹೊಸದಾದಂಥ ವಿನೂತನವಾದಂಥವನ್ನು ನಾವು ಸಮಾವೇಶ ಮಾಡ್ತಾ ಇದ್ದೇವೆ. ಇದು ನಮ್ಮ 3ನೇ ವಿಶ್ವಕರ್ಮ ವಧುವರರ ಸಮಾವೇಶ. ಇದು ಬೆಂಗಳೂರಿನಲ್ಲಿ ಆಗ್ತಾ ಇದೆ. ಆತ್ಮೀಯ ಕುಲಬಾಂಧವರು ಮತ್ತು ವಿಶ್ವಕರ್ಮ ಸಮಾಜದ ವಧುವರರ ಅನ್ವೇಷಕರೇ, ಇದೇ ತಿಂಗಳು 24, 25 ಮತ್ತು 26 ಅಂದರೆ ಶುಕ್ರವಾರ, ಶನಿವಾರ ಮತ್ತು ರವಿವಾರ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ರಾಜ್ಯ ಘಟಕದ ವತಿಯಿಂದ ಸನ್ಮಾನ್ಯ KP ನಂಜುಂಡಿ ಅವರ ದಿವ್ಯ ಸಾರಥ್ಯದಲ್ಲಿ ವಿಶ್ವಕರ್ಮ ಸಮಾಜದ ಮಠಾಧೀಶರು ಮತ್ತು ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇಡೀ ರಾಜ್ಯದ ವಿಶ್ವಕರ್ಮ ಸಮಾಜದ ಎಲ್ಲರ ಮುಖಂಡರ ಸಮ್ಮುಖದಲ್ಲಿ ಬೆಂಗಳೂರಿನಲ್ಲಿರುವಂಥ ಗುರುರಾಜ್ ಕಲ್ಯಾಣ ಮಂಟಪ, ಇದು ಶಿವಾನಂದ್ ಸರ್ಕಲ್ ಹತ್ತಿರ ಇದೆ, ಮೆಜೆಸ್ಟಿಕ್ ಸಮೀಪ ವಾಕ್ಯಬಲ್ಲಿದೆ. ಆ ಒಂದು ಗುರುರಾಜ್ ಕಲ್ಯಾಣ ಮಂಟಪದಲ್ಲಿ ಈ 3 ದಿನಗಳ ಕಾಲ ಅಂದರೆ 24, 25, 26 ದಿನದಂದು ನಾವು ಪ್ರತಿದಿನ ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೆ ಈ ವಧುವರರ ಅನ್ವೇಷಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶದಲ್ಲಿ ಭಾಗವಹಿಸಲು ವಧುವರರ ಅನ್ವೇಷಕರು ಯಾವುದೇ ರೀತಿಯ ಶುಲ್ಕ ಕೊಡಬೇಕಾಗಿಲ್ಲ. ನಮಗೆಲ್ಲ ಗೊತ್ತಿದ್ದಾರೆ, ಬಹಳಷ್ಟು ಮ್ಯಾಟ್ರಿಮನಿಗಳು ಈ ಪಳವಳಿಕೆ ಅಂತ ಉಟ್ಕೊಂಡಿದ್ದೇವೆ. ಮಾಧ್ಯಮದ ಅವರೇನು ವಧುವರರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ರೀ. ಸೊ ಅದನ್ನೆಲ್ಲ ನಾವು ಮನಗಂಡು ಸಮಾಜಕ್ಕೆ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ ಅಂತ ಇದು ಇಟ್ಕೊಂಡು ಇದು ನಾವು ವಿಚಿತವಾದಂಥ ಒಂದು ಕಾರ್ಯಕ್ರಮ ಇದೆ. ಇದು ಸಂಪೂರ್ಣವಾಗಿ ವಿಚಿತವಾಗಿದೆ. ವಧುವರರ ಜೊತೆಗೆ ಇನ್ನೊಂದು ವಿಶೇಷವಾಗಿದೆ ಸರ್. ನಾವು ಈಗ ಮೊದಲನೇ ಲಗ್ನ ಆಗದೆ ಕಠಿಣ ಇರ್ತದೆ ರೀ, 2ನೇ ಲಗ್ನಕ್ಕೆ ನಾವೆಲ್ಲಿ ಹುಡುಗ ಅಥವಾ ಹುಡುಗಿ ಸಿಗಂಗಿಲ್ಲ. ಹಾಗಾಗಿ ನಾವು ವಿಶೇಷವಾದಂಥ ಒಂದು ಸವಲತ್ತನ್ನು ವಿಧುರರಿಗೆ ಮತ್ತು ವಿಚ್ಛೇದಕರಿಗೆ ಕೂಡ ಸಹಿತ ವಿಶೇಷವಾದಂಥ ಅವಕಾಶ, ಈ ಒಂದು ಭಾಗವಹಿಸುವಂಥ ಅವಕಾಶ ಈ ಒಂದು ಸಮಾವೇಶದಲ್ಲಿದೆ. ವಧುವರ ಅನ್ವೇಷಕರ ಜೊತೆಗೆ ನಾವು ತಂದೆ ತಾಯಿಗಳನ್ನು ಅಥವಾ ಅವ್ರ ಜೊತೆಗೆ 2 ಪೋಷಕರನ್ನು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಈ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕಿಂತ ಮುಂಚಿತವಾಗಿ ತಮ್ಮೆಲ್ಲರ ಮಾಧ್ಯಮದ ಮುಖಾಂತರ ನಾನು ಇಡೀ ಸಮಾಜಕ್ಕೆ ವಿನಂತಿ ಮಾಡ್ಕೋತೇನೆ. ಸಮಾವೇಶದಲ್ಲಿ ಪಾಲ್ಗೊಳ್ಳೋ ಮುಂಚಿತವಾಗಿ ವಿಶ್ವಕರ್ಮರ ವಧುವರ ಅನ್ವೇಷಕರ ಸಮಾಜದ ವಾಟ್ಸಾಪ್ ಗ್ರೂಪ್ಗಳಲ್ಲಿ ನಾವು ಅರ್ಜಿಗಳನ್ನು ಹಾಕಿದ್ದೇವೆ. ನಮ್ಮ ಸಮಾಜದ ವಿಶ್ವಕರ್ಮ ಗ್ರೂಪ್ಗಳಿದ್ದೇವೆ. ಆ ಗ್ರೂಪ್ನಲ್ಲಿ ನಾವು ಯಾವ ರೀತಿ ಫಾರ್ಮ್ ಫಿಲಪ್ ಮಾಡಬೇಕು ಅನ್ನೋಂಥ ನಮೂನೆಯನ್ನು ಹಾಕಿದ್ದೇವೆ. ಆ ನಮೂನೆಯನ್ನು ಅವರು
ಫಿಲಪ್ ಮಾಡಿ ಅದರಲ್ಲಿರುವಂಥ ಮಾಹಿತಿಯನ್ನು ಫಿಲಪ್ ಮಾಡಿ ಅದರ ಮೇಲೆ ಆ ವಧುವರರ ಇಚ್ಛಿತನ ಫೋಟೋಗಳನ್ನು ಅಂಟಿಸೋ ಆಮೇಲೆ ಅದಕ್ಕೆ ಸಿಗ್ನೇಚರ್ ಮಾಡಿದ್ಮೇಲೆ ಅದರ ಒಂದು ಕಾಪಿ ಸ್ಕ್ಯಾನ್ ಕಾಪಿ ಮಾಡಿ ನಮ್ಮ ವಧುವರರ ಉಸ್ತುವಾರಿಗಳಿದ್ದಾರೆ ಮಿಸ್ಟರ್ ಸುಂದರೇಶ್ ಅಂತಿದ್ದಾರೆ ಬೆಂಗಳೂರಿನಲ್ಲಿ. ಈಗಾಗಲೇ ಅವರ ನಂಬರ್ಸ್ ಕಾಂಟ್ಯಾಕ್ಟ್ ನಂಬರ್ಸ್ ಸಹಿತ ನಾವೆಲ್ಲರಿಗೂ ಕೊಟ್ಟಿದ್ದೇವೆ. ಅವರಿಗೆ ವಾಟ್ಸಪ್ ಮುಖಾಂತರ ಕಳಿಸುವಂಥ ವ್ಯವಸ್ಥೆ ಇದೆ. 24 ತಾರೀಕುವರೆಗೆ ನಾವು ಈ ಎಲ್ಲ ಅರ್ಜಿಗಳನ್ನು ನಾವು ಕ್ರೋಢೀಕರಿಸ್ತೇವೆ. ಈ ಕ್ರೋಢೀಕರಿಸಿದ ನಂತರ 24ನೇ ತಾರೀಕು ಅವರು ಆ ಭರ್ತಿ ಮಾಡಿದಂಥ ಫಾರ್ಮನ್ನು ತಮ್ಮ ಜೊತೆ ತೆಗೆದುಕೊಂಡು ಬರಬೇಕು. ಅವತ್ತು ನಾವೊಂದು ಇಂಡೆಕ್ಸ್ ನಂಬರ್ ಕೊಟ್ಟಿರ್ತೇವೆ, 1 2 3 4 ಅಂತ ಒಂದು ಇಂಡೆಕ್ಸ್ ನಂಬರ್ ಕೊಟ್ಟಿರ್ತೇವೆ. ಅದು ಆ್ಯಸ್ ಗುಡ್ ಆ್ಯಸ್ ಅದು ನಮ್ಮ ಗೇಟ್ ಪಾಸ್ ಇದ್ದಂಗೆ ಇರೋದು, ಒಳಗಡೆ ಹೋಗುವಂಥ ಗೇಟ್ ಪಾಸು. ಈ ಒಂದು ಟೋಕನ್ ಇದ್ದವರಿಗಷ್ಟೇ ನಾವು ಆ ಒಂದು ಹಾಲಿನಲ್ಲಿ ಅವಕಾಶವನ್ನು ಕಲ್ಪಿಸಿದ್ದೇವೆ. ಹೀಗಾಗಿ ಈ ಒಂದು ಸುವರ್ಣಾವಕಾಶ ಸಲುವಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳ ಪಕ್ಷದ ಶಾಸಕರು ಹೈಕಮಾಂಡ್ ವರಿಷ್ಠರನ್ನು ಭೇಟಿ ಮಾಡುವುದರಲ್ಲಿ ತಪ್ಪೇನಿಲ್ಲ. ಅನವಶ್ಯಕವಾಗಿ ಏನೇನೋ ಹೇಳಿಕೆ ನೀಡಿದರೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದ ಬಳಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು 25 ಜನ ಶಾಸಕರು ದೆಹಲಿಗೆ ತೆರಳುವ ಬಗ್ಗೆ ಕೇಳಿದಾಗ ಪಕ್ಷದ ಶಿಸ್ತನ್ನು ಎಲ್ಲ ಶಾಸಕರು ಕಾಪಾಡಬೇಕು, ಪಕ್ಷಕ್ಕೆ ಗೌರವ ನೀಡಬೇಕು, ಮಾಧ್ಯಮಗಳ ಮುಂದೆ ಪಕ್ಷದ ಗೌರವವನ್ನು ಹಾಳು ಮಾಡಬಾರದು. ಮುಖ್ಯಮಂತ್ರಿಗಳು ಸಹ ಈಗಾಗಲೇ ಈ ವಿಚಾರದ ಬಗ್ಗೆ ಹೇಳಿದ್ದಾರೆ. ಮುಂದಕ್ಕೆ ಎಲ್ಲರ ಭವಿಷ್ಯ ಪಕ್ಷದಲ್ಲಿದೆ ಹೊರತು ಮಾಧ್ಯಮಗಳಲ್ಲಿ ಇಲ್ಲ ಎಂದರು. ಶಾಸಕರ ದೆಹಲಿಗೆ ತೆರಳುವ ಮುನ್ನ ನಿಮ್ಮ ಬಳಿ ಚರ್ಚೆ ಮಾಡಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿ ಒಂದಷ್ಟು ಜನ ಮಾಡಿದ್ದಾರೆ. ಹೈಕಮಾಂಡ್ ಬಳಿ ಸಚಿವ ಸ್ಥಾನ ಕೇಳುವವರಲ್ಲಿ ತಪ್ಪೇನಿಲ್ಲ. ಮೊದಲು ಹಾಗೂ 2ನೇ ಬಾರಿ ಗೆದ್ದವರಿಗೂ ಮಂತ್ರಿಗಳಾಗಬಹುದು. ಈ ಹಿಂದೆ ಈ ರೀತಿ ನಡೆದಿದೆ. ಆದ್ರೆ ಇದು ಸಮಯವಲ್ಲ, ಇನ್ನು ಚುನಾವಣೆಗಳು ನಡೆಯುತ್ತಿವೆ. ಒಂದಷ್ಟು ಜನ ತಮಿಳುನಾಡಿಗೆ ತೆರಳಿದ್ದಾರೆ. ಮೊದಲು ಚುನಾವಣೆ ಆಗಲಿ, ಆ ನಂತರ ಇದರ ಬಗ್ಗೆ ಯೋಚಿಸೋಣ ಎಂದರು. ತಮಿಳ್ನಾಡು ಹೋಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ತಮಿಳ್ನಾಡು ಹೋಗಿ ಬಂದಿದ್ದೀನಿ, ತಿರ್ಗಾ ಹೋಗ್ಬೇಕಾಗಿದೆ. ಅದ್ರ ಬಗ್ಗೆ ರಿಪೋರ್ಟ್ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸರ್, MLAಗಳು ದೆಹಲಿಗೆ ಹೋಗಿದ್ದಾರೆ, ಒಂದು 25 ಜನ ಎಲ್ಲ ಹೋಗಿದ್ದಾರೆ. CM ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನು ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ಮೀಡಿಯಾ ನಿಮ್ಗೆ ಏನೇನು ಬೇಕೋ ನಿಮ್ಮ ಥರ ನೀವು ಹೇಳಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯಿತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ಸರ್, ಶಿಸ್ತು ಮೀರಿ ನಡ್ಕೋತಾ ಇದ್ದಾರೆ ಅಂತಾನೆ ಸರ್. ನನ್ನ ಹತ್ರ ಎಲ್ಲರೂ ಬಂದು ಮಾತಾಡಿದ್ದಾರೆ, ಕೇಳಿದ್ದಾರೆ. ನಾನು ಆಯ್ತಪ್ಪ, ನಿಮ್ಮ ಹೋಗಿ ಕೇಳೋದ್ರಲ್ಲಿ ನೀವೆಲ್ಲ ಮಂತ್ರಿಗಳಾಗಬಾರ್ದು ಅನ್ನೋದೇನಿಲ್ಲ. ಫಸ್ಟ್ ಟೈಮರು ಆಗಬಾರ್ದು ಅಂತೇನಿಲ್ಲ. ಫಸ್ಟ್ ಟೈಮರು ಆಗಬೇಕು, ಸೆಕೆಂಡ್ ಟೈಮರು ಆಗಬೇಕು. ಹಿಂದೆ ಎಲ್ಲ ನಡೆದಿದೆ, ಸೊ ಏನಿಲ್ಲ ಅಂತ ಹೇಳಿದ್ವಿ. ಬಟ್ ಈಗ ಟೈಮ್ ಅಲ್ಲ, ಈಗ ಟೈಮ್ ಅಲ್ಲ. ಈಗ ಅವ್ರು ಹೇಳ್ತಿದ್ದಾರೆ, ಈಗ ಎಲೆಕ್ಷನ್ ಇನ್ನ ನಡೀತಾ ಇದೆ, ತಮಿಳ್ನಾಡು ಎಲೆಕ್ಷನ್. ಕೆಲವೆಲ್ಲ ಕಳ್ಸಿಕೊಟ್ಟಿದ್ದೀವಿ, ತಮಿಳ್ನಾಡಿಗೆ ಕಳ್ಸಿದ್ದೀವಿ. ಫಸ್ಟ್ ಎಲೆಕ್ಷನ್ ಮಾಡೋಣ. ಸರ್, ಪುನರ್ರಚನೆ ಆಗ್ಬೇಕಾ ಆಗ್ಬಾರ್ದಾ ಸರ್? ಪುನರ್ರಚನೆ telling you that is all. I have officially asked for a report with various sections. Let me get the report, then I will act on it. ನೇಮಕ ಮಾಡಿಕೊಂಡಿರುವ ಏಜೆನ್ಸಿಯವರು ಹಾಗೂ ನಿಗಮದ ಸಂಬಂಧಿತ ಅಧಿಕಾರಿಗಳು ಸಮಸ್ಯೆಗಳ ಬಗ್ಗೆ ಸರಿಯಾಗಿ ಸ್ಪಂದನೆ ಮಾಡುತ್ತಿದ್ದು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿ ಕಲಬುರಗಿಯ KKRTC ಹೊರಗುತ್ತಿಗೆ ನೌಕರರು ನಗರದ KKRTC ಕೇಂದ್ರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡುವುದರ ಮೂಲಕ KKRTC ಕೇಂದ್ರ ಕಚೇರಿಗೆ ಆಗಮಿಸಿ ಮನವಿ ಪತ್ರ ಸಲ್ಲಿಸಿ ಕಳೆದ ಹಲವು ತಿಂಗಳುಗಳಿಂದ ನಮ್ಮ ಮಾಸಿಕ ಸಂಬಳವನ್ನ ಪಾವತಿಸದೆ ನಮ್ಮ ಜೀವನೋಪಾಯವನ್ನ ಸಂಕಷ್ಟಕ್ಕೆ ತಳ್ಳಲಾಗಿದೆ. ಪ್ರತಿ ತಿಂಗಳು ನಮ್ಮ ವೇತನದಿಂದ PF ಮತ್ತು ESI ಹಣವನ್ನ ಕಡಿತಗೊಳಿಸಲಾಗುತ್ತಿದ್ರು ಆ ಹಣವನ್ನು ಸಂಬಂಧಿತ ಪ್ರಾಧಿಕಾರಗಳಿಗೆ ಜಮಾ ಮಾಡಲಾಗಿಲ್ಲ. ಇದು ಕಾನೂನುಬದ್ಧ ಕಡ್ಡಾಯ ಕರ್ತವ್ಯಕ್ಕೆ ವಿರುದ್ಧವಾಗಿದೆ. ಸರ್ಕಾರದ ನಿಯಮಾನುಸಾರ ಏಜೆನ್ಸಿಯೇ PF ESI ಹಣವನ್ನ ಸಮಯಕ್ಕೆ ಸರಿಯಾಗಿ ಜಮಾ ಮಾಡಬೇಕಾದ ಜವಾಬ್ದಾರಿ ಹೊಂದಿದೆ ಎಂದರು. ಸರ್, ನನ್ನ ಹೆಸರು ಮೊಹಮ್ಮದ್ ಇಸಾಕ್ ಅಂತ್ರಿ. ಖಾಸಗಿ ಚಾಲಕನಾಗಿ ನಾನು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. 3 ವರ್ಷದಿಂದ ಮಾಡ್ತಾ ಇದ್ದೀನಿ ಇಲ್ಲಿ. ನಮಗೆ 2 ತಿಂಗಳ ಪೇಮೆಂಟ್ ಹಾಕಿಲ್ಲ ಇನ್ನೂವರೆಗೆ. ಮತ್ತು ನಾವು 3 ವರ್ಷದಿಂದ ಏನು ನಾವು ದುಡ್ಕೋತ ಬಂದೀವಿ, ನಮಗೆ 2 ತಿಂಗಳ 3 ತಿಂಗಳೊಮ್ಮೆ ಬಿಟ್ಟು ಈ ಥರ ಪೇಮೆಂಟ್ ಮಾಡಿದ್ದಾರೆ. ಮತ್ತು 2,000 ರೂಪಾಯಿ PF ಹಣವನ್ನು ಕಟ್ ಮಾಡಿದ್ದಾರೆ. ಕಟ್ ಮಾಡಿದ್ದು ಕೂಡ ಇನ್ನೂವರೆಗೂ 1 ರೂಪಾಯಿನೂ ಕೂಡ ನಮ್ಗೆ ಅವರು ಹಾಕಿಲ್ಲ PF ಅಮೌಂಟು. ಮತ್ತು ಇದು ನಾವು ಹೆಚ್ಚಿಗೆ ಒತ್ತಾಯ ಮಾಡೋದೇನಂತಂದರೆ ಬೀದರ್ ಮಾದರಿಯಲ್ಲಿ ನಮ್ಮ
ಇದು ಏನು ಖಾಸಗಿ ಚಾಲಕರಾಗಿ ತೊಗೊಂಡಿದ್ದಾರಲ್ಲ ಬೀದರ್ ಮಾದರದಲ್ಲಿ ಮಾಡಿಕೊಡ್ಬೇಕಾಗಿ ವಿನಂತಿ ಮಾಡ್ತಾಯಿದ್ದೀವಿ. ಅಧ್ಯಕ್ಷರಿಗೂ ಹೇಳಿದ್ದೀವಿ, MD ಮೇಡಮ್ ಅವ್ರಿಗೂ ಕೂಡ ಹೇಳಿದ್ದೀವಿ. ದಯಮಾಡಿ ಅವರು ಇದು ನಾವು ಮಾಡಿರುವಂಥ ಮನವಿ ಪತ್ರವನ್ನು ಕೊಟ್ಟಿದ್ವಿ, ಅದಕ್ಕೆ ಸ್ಪಂದನೆ ಮಾಡಿ ಬೀದರ್ ಮಾದರಿಯಲ್ಲಿ ಮಾಡಿಕೊಡ್ಬೇಕಾಗಿ ಮೇಡಮ್ ಅವರಲ್ಲಿ ನಾವು ಬೇಡ್ತಾ ಇದ್ದೀವಿ. ನಮ್ಗೆ ವೇತನ ಇವಾಗ ಇವರು ಪೂಜಾ ಸೆಕ್ರೆಟರಿ ಅವ್ರು ಕೊಡ್ತಾಯಿದ್ದಾರೆ. ಹೇಗೆ ಕೊಡ್ತಾಯಿದ್ದಾರಪ್ಪ ಅಂದರೆ 2 ತಿಂಗಳು ಹಾಕೋದು 3 ತಿಂಗಳು ಗ್ಯಾಪ್ ಬಿಡೋದು, 2 ತಿಂಗಳು ಹಾಕೋದು 3 ತಿಂಗಳು ಗ್ಯಾಪ್ ಬಿಡೋದು, ಈ ಥರ ಮಾಡ್ತಾಯಿದ್ದಾರೆ. ನಾವು ಒಂದು ಊರ್ಲಿಂದ ಬರಬೇಕಂದ್ರೆ ನಮ್ಗೆ ಯಾವುದೇ ಒಂದು ಪಾಸ್ ಅಲ್ಲಿ ಸವಲತ್ತು ಯಾವುದೂ ಇಲ್ಲ. ಮತ್ತು ಇನ್ನೊಂದು ಸೇಫ್ಟಿಗೋಸ್ಕರ ಅಂದರೆ ಜೀರೋನೇ. ನಾವು ಸೇಫ್ಟಿಗೋಸ್ಕರ ಏನೂ ಇಲ್ಲ. ಎಲ್ಲೇ ಹೋದಿವಿ, ಗಾಡಿ ಏನೋ ಡ್ಯಾಮೇಜ್ ಆಯಿತು, ನಮ್ಮ ಕಾಲು ಕಟ್ಟಾಯಿತು, ಕೈ ಕಟ್ಟಾಯಿತು, ಇದಕ್ಕೆ ಯಾರೂ ಹೊಣೆಗಾರರಲ್ಲ. ನಾವೇ ನಮ್ಮ ಜೀವಕ್ಕೆ ನಾವೇ ಹೊಣೆಗಾರ ಆಗಿಬಿಟ್ಟಿವಿ. ಇದಕ್ಕೆ ಈ ಥರ ನಮ್ಗೆ ಕಷ್ಟ ಇದಾವೆ ಸರ್. ನಮ್ಮ ಇನ್ಸೂರೆನ್ಸ್ ಅದು ಏನು ಕಟ್ಟಲ್ಲ ಸರ್, ಏನೂ ಇಲ್ಲ ಸರ್. PF ರೊಕ್ಕ ದುಡ್ಡು ಮಾತ್ರ ಕರೆಕ್ಟಾಗಿ ಕಟ್ ಮಾಡ್ಕೋತಾ ಇದ್ದಾರೆ. PF ಕಟ್ ಮಾಡ್ಕೋತಾ ಇದ್ದಾರೆ, ESI ಕಟ್ ಮಾಡ್ಕೋತಾ ಇದ್ದಾರೆ, ದುಡ್ಡು ಕರೆಕ್ಟಾಗಿ ಕಟ್ ಮಾಡ್ತಾ ಇದ್ದಾರೆ. ಬಟ್ ಅದ್ರ ಸೌಲಭ್ಯ ನಮ್ಗೆ ಯಾವುದೂ ಇಲ್ಲ. ಪೇಮೆಂಟ್ ಸ್ಲಿಪ್ ಅಂತೂ ಏನೇ ಇಲ್ಲ. ಹಾಗಾಗಿ ನಾವು ಇದು ಬೀದರ್ ಮಾದರಿಯಲ್ಲಿ ಮಾಡಬೇಕಾಗಿ ಭಾಳ ಸಾರ್ತಿ ನಾವು ಒತ್ತಾಯ ಮಾಡ್ತಾ ಇದಕ್ಕೆ ಹಿಡಿದು 4ನೇ ಸಾರ್ತಿ ನಾವು ಮನವಿ ಪತ್ರ ಕೊಡೋದು. ನಮಗೇನದ ಸೇಫ್ಟಿ ಒಂದು ಮುಖ್ಯ ಇದೆ, ಅದು ಒಂದು ಮಾಡಿಕೊಡ್ಬೇಕಾಗಿ MD ಮೇಡಮ್ ಅವರು ಅಧ್ಯಕ್ಷರಲ್ಲಿ ನಾವು ಮನವಿ. ಇವಿಷ್ಟು ಇವರಿಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, US ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲ ಆಫರ್ಗಳು ಕೆಲವು ದಿನಗಳು ಮಾತ್ರ. ಕೊನೆಯ ದಿನಾಂಕ 12 ಏಪ್ರಿಲ್ ವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10 ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972945185ಗೆ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.